So thank you for giving me an opportunity to share the word again. ಮತ್ತೊಮ್ಮೆ ದೇವರ ವಾಕ್ಯವನ್ನ ಹಂಚಿಕೊಡುವುದಕ್ಕೆ ನನಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. So we are in lesson 28 of Red Sea to Jordan River. ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆಯವರೆಗೆ ಎಂಬಂತ ಈ ಒಂದು ಸತ್ಯವೇದ ಅಧ್ಯಯನದಲ್ಲಿ 28ನೇ ಪಾಠಕ್ಕೆ ನಾವು ಬಂದಿದ್ದೇವೆ. Lesson 28, God is first priority. 28ನೇ ಪಾಠ, ದೇವರೇ ಮೊದಲ ಆದ್ಯತೆಯಾಗಿದ್ದಾನೆ. Let us pray that God may speak with us. ಪ್ರಾರ್ಥನೆ ಮಾಡಿಕೊಳ್ಳೋಣ, ದೇವರು ನಮ್ಮ ಸಂಗಡ ಮಾತನಾಡಲಿ ಎಂಬುದಾಗಿ. Oh, gracious loving Father, we thank you for this wonderful opportunity you gave us again to come to your presence. ಕರುಣೆಯುಳ್ಳ ಪರಲೋಕದ ತಂದೆಯೇ, ಮತ್ತೊಮ್ಮೆ ನಿನ್ನ ಸನ್ನಿಧಿಗೆ ನಾವು ಸೇರಿ ಬರುವಂತೆ ನಮಗೆ ಕೊಟ್ಟಂತ ಈ ಒಂದು ಒಳ್ಳೆ ಅವಕಾಶಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. Open our hearts and minds to receive the truth. ನಮ್ಮ ಮನಸ್ಸುಗಳನ್ನ, ಹೃದಯಗಳನ್ನ ತೆರೆ ಮಾಡು, ನಾವು ನಿನ್ನ ಸತ್ಯವನ್ನ ಕಾಣುವಂತೆ ನಮಗೆ ಕೃಪೆ ನೋಡು. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. So in this lesson we see the repetition or Moses repeating the spiritual services in the tabernacle or temple. ಇಲ್ಲಿ ಈ ಒಂದು ಸತ್ಯವೇದ ಭಾಗಗಳಲ್ಲಿ ಮೋಶೆ ಮತ್ತೊಮ್ಮೆ ಈ ಒಂದು ದೇವದರ್ಶನದ ಗುಡಾರದಲ್ಲಿ ಅವರು ಮಾಡ್ತಾ ಇದ್ದಂತ ಎಲ್ಲ ಸೇವೆಗಳ ಕುರಿತಾದಂತ ವಿವರಗಳನ್ನ ಪುನರಾವರ್ತಿಸುವುದನ್ನ ನಾವು ಕಾಣ್ತೇವೆ. Numbers 28, 1-15 talks about daily, weekly and monthly offerings. ಅರಣ್ಯಕಾಂಡ 28ನೇ ಅಧ್ಯಾಯ 1-15 ವಚನಗಳಲ್ಲಿ ದೈನಂದಿನ, ಸಾಪ್ತಾಹಿಕ ಮತ್ತು ಮಾಸಿಕ ಕಾಣಿಕೆಗಳ ಕುರಿತಾಗಿ ನಾವು ನೋಡುತ್ತೇವೆ. So then Numbers 28, 16-31 talks about offerings for the Passover feast and the Feast of Weeks. ಅರಣ್ಯಕಾಂಡ 28:16-31 ವಚನಗಳಲ್ಲಿ ಪಸ್ಕ ಮತ್ತು ವಾರಗಳ ಹಬ್ಬಕ್ಕಾಗಿ ಮಾಡುವಂತ ಯಜ್ಞಗಳ ಕುರಿತಾಗಿ ನಾವು ಕಲಿತೇವೆ. Then Numbers 29 talks about offerings for the Feast of Trumpets, Booths and Day of Atonement. ಅರಣ್ಯಕಾಂಡ 29ನೇ ಅಧ್ಯಾಯದಲ್ಲಿ ತುತ್ತೂರಿ, ಗುಡಾರ ಮತ್ತು ದೋಷ ಪರಿಹಾರಕ ದಿನದ ಹಬ್ಬಕ್ಕಾಗಿ ಮಾಡುವಂತ ಅರ್ಪಣೆಗಳ ಕುರಿತಾಗಿ ನಾವು ನೋಡ್ತೇವೆ. So then we compare these offerings along with the writings in Hebrew that says what the Old Testament saint did was expecting the Messiah to fulfill it. ಈ ಒಂದು ವೇದ ಭಾಗಗಳನ್ನ ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಹೋಲಿಕೆ ಮಾಡುವಾಗ ಅಲ್ಲಿ ನಾವು ನೋಡುತ್ತೇವೆ, ಈ ಎಲ್ಲ ಕಾರ್ಯಗಳು ಅದು ಯೇಸು ಕ್ರಿಸ್ತನಲ್ಲಿ ನೆರವೇರಬೇಕಾಗಿತ್ತು. ಆದ್ರಿಂದ ಈ ಒಂದೆಲ್ಲ ಕಾರ್ಯಗಳನ್ನ ಅವ್ರು ಮಾಡಿದ್ರು ಎಂಬುದಾಗಿ ನಾವು ಕಲಿತೇವೆ. So then Moses gives the importance of God's word as ನಂತರ ಮೋಶೆಯು the vow we make. ಮೋಶೆಯು ನಂತರ ನಾವು ನೋಡ್ತೇವೆ, ದೇವರ ಮುಂದೆ ನಾವು ಮಾಡುವಂತ ಎಲ್ಲ ಪ್ರಮಾಣಗಳಿಗೆ ಅದರ ಕುರಿತಾದಂತ ಪ್ರಾಮುಖ್ಯತೆನ ಮತ್ತೆ ಅಲ್ಲಿ ಒತ್ತಿ ಹೇಳುವುದನ್ನು ನಾವು ನೋಡ್ತೇವೆ. So all these sacrifices of the children of Israel were brought to the tabernacle or the temple, to the altars, belong to God. ಅದರಿಂದ ಇಸ್ರಾಯೇಲರು ಅವರು ಮಾಡಿದಂತ ಈ ಎಲ್ಲ ಕಾಣಿಕೆಗಳು ಅದನ್ನ ದೇವದರ್ಶನ ಗೂಡಾರದ ಆ ಒಂದು ಬಲಿಪೀಠದ ಮುಂದೆ ಅವರು ಯಜ್ಞವಾಗಿ, ಕಾಣಿಕೆಯಾಗಿ ಅದನ್ನ ಸಲ್ಲಿಸ್ತಾ ಇದ್ರು ಎಂಬುದಾಗಿ ನಾವು ಕಾಣುತ್ತೇವೆ. That does not belong to the chief priests or the other priests or the Levites. ಈ ಕಾಣಿಕೆಗಳಾಗ್ಲಿ, ಯಜ್ಞಗಳಾಗ್ಲಿ ಇವ್ಯಾವು ಅದು ಅಲ್ಲಿದ್ದಂತ ಯಾಜಕರಾಗ್ಲಿ ಅಥವಾ ಪುರೋಹಿತರಾಗ್ಲಿ ಇವರಿಗೆ ಯಾರಿಗೂ ಅದು ಸಂಬಂಧಪಟ್ಟದಾಗಿರಲಿಲ್ಲ. So in the Old Testament we read about Eli, whose sons did not honor the sacrifices. ಹಳೆ ಒಡಂಬಡಿಕೆಯಲ್ಲಿ ನಾವು ಓದ್ತೇವೆ, ಏಲಿಯನ ಮಕ್ಕಳು ಅವರು ಈ ಒಂದು ಬಲಿಗಳನ್ನ, ಅದಕ್ಕೆ ಕೊಡಬೇಕಾದಂತ ಗೌರವವನ್ನ, ಪ್ರಾಧಾನ್ಯತೆಯನ್ನು ಅವರು ಕೊಡದೆ ಹೋಗುವುದನ್ನು ನಾವು ಕಾಣ್ತೇವೆ. They were judged. ಅದರ ಪರಿಣಾಮವಾಗಿ ದೇವರು ಅವರಿಗೆ ನ್ಯಾಯ ವಿಧಿಸುವುದನ್ನು ನಾವು ನೋಡ್ತೇವೆ. The same way we see in Acts, Ananias and Sapphira, they brought the offerings, but they thought they can keep part of it for themselves.
ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಅನನ್ಯ ಮತ್ತು ಸಫೀರಳ ಕುರಿತಾಗಿ ನಾವು ನೋಡುತ್ತೇವೆ. ಅವರೂ ಸಹ ದೇವರ ಆಲಯಕ್ಕೆ ಅವರು ಕಾಣಿಕೆಗಳನ್ನ ತಂದರು, ಆದರೆ ಅವರು ನಾವು ನೋಡುತ್ತೇವೆ ಅದನ್ನ ಸಂಪೂರ್ಣವಾಗಿ ಅವರು ದೇವರಿಗೆ ಅರ್ಪಿಸಲಿಲ್ಲ. ಅದರ ಪರಿಣಾಮವನ್ನು ನಾವು ಕಾಣ್ತೇವೆ. So failure to give tithe is also considered as robbing God. ಹೌದು, ನಾವು ದೇವರಿಗೆ ಕೊಡಬೇಕಾದಂತ ದಶಮಾಂಶವನ್ನು ಕೊಡದೆ ಹೋದರೆ ನಾವು ದೇವರಿಂದ ಕಸದುಕೊಳ್ಳುವಂತವರಾಗಿದ್ದೇವೆ ಎಂಬುದಾಗಿ ನಾವು ನೋಡುತ್ತೇವೆ. So for the Israel, they had to bring animals, grain, oil and wine as offerings. ಆದ ಕಾರಣ ಇಸ್ರಾಯೇಲರು ದೇವರ ದರ್ಶನದ ಗುಡಾರಕ್ಕೆ ಅವರ ಕಾಣಿಕೆಗಳನ್ನು ತರುವಾಗ ಪಶುಗಳನ್ನ, ಧಾನ್ಯಗಳನ್ನ, ಎಣ್ಣೆ, ದ್ರಾಕ್ಷಾರಸ ಮುಂತಾದವುಗಳನ್ನ ದೇವರಿಗೆ ನೈವೇದ್ಯವಾಗಿ ತರ್ತಾ ಇದ್ರು. So they have to bring the offering because God has blessed them, God has prospered them. ಅವರು ಈ ಕಾಣಿಕೆಗಳನ್ನ ಯಾಕೆ ತರ್ತಾ ಇದ್ರು ಅಂದ್ರೆ ದೇವರು ಅವರನ್ನ ಆಶೀರ್ವದಿಸಿದನು, ಮಾತ್ರವಲ್ಲದೆ ಅವರಿಗೆ ಸಮೃದ್ಧಿಯನ್ನ ದೇವರು ಒದಗಿಸಿ ಕೊಟ್ಟವನಾಗಿದ್ದು. So God has blessed them generously. They have to give to the Lord generously, willingly, joyfully and cheerfully. ಆದ್ರಿಂದ ದೇವರು ಅವರಿಗೆ ಉದಾರ ಮನಸ್ಸಿನಿಂದ ಅವರಿಗೆ ಕೊಟ್ಟದರ ನಿಮಿತ್ತವಾಗಿ ಇಸ್ರಾಯೇಲರು ಸಹ ಉದಾರ ಮನಸ್ಸಿನಿಂದ ಅವರ ಸ್ವ ಇಚ್ಛೆಯಿಂದ ಸಂತೋಷದಿಂದ ಅವರು ದೇವರಿಗೆ ಈ ಕಾಣಿಕೆಗಳನ್ನ ಕೊಡಬೇಕಾಗಿತ್ತು. Is God hungry or thirsty? ಹೌದು, ದೇವರು ಹಸಿದಿದ್ದಾನೋ ಅಥವಾ ಬಾಯಾರಿದ್ದಾನೋ? So one way it is no. ಒಂದು ರೀತಿಯಲ್ಲಿ ನೋಡುವುದಾದ್ರೆ ಇಲ್ಲ. He doesn't need our offerings or the sheep or goat or wine. He is not hungry. ದೇವರಿಗೆ ನಮ್ಮ ಪಶುಗಳು ಅಥವಾ ನಮ್ಮ ದ್ರಾಕ್ಷಾರಸವು ಅಥವಾ ನಮ್ಮ ಧಾನ್ಯಗಳು ಇವ್ಯಾವು ಆತನಿಗೆ ಬೇಕಾಗಿಲ್ಲ. At the same time we can say yes. ಅದೇ ಸಮಯದಲ್ಲಿ ನಾವು ಹೌದು ಎಂದು ಸಹ ನಾವು ಹೇಳಬಹುದು. God hungers for the love of his children. God hungers for the devotion, fellowship, worship of his children. ದೇವರು ತನ್ನ ಮಕ್ಕಳ ಬಳಿಯಿಂದ ಪ್ರೀತಿಯನ್ನು ಎದುರು ನೋಡುವಂತವನಾಗಿದ್ದಾನೆ, ಭಕ್ತಿಯನ್ನು ಎದುರು ನೋಡುವಂತವನಾಗಿದ್ದಾನೆ. ಮಾತ್ರವಲ್ಲದೆ ಆತನೊಂದಿಗೆ ಒಂದು ಸಂಬಂಧವನ್ನ, ಸಹಭಾಗಿತ್ವವನ್ನ ಆತನು ಬಯಸುವಂತವನಾಗಿದ್ದಾನೆ. So God cherishes in fellowshipping with us. ಅದರಿಂದ ನಮ್ಮ ಜೊತೆಯಾಗಿ ಆ ಒಂದು ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ದೇವರು ಬಹಳ ಸಂತೋಷವುಳ್ಳವನಾಗಿದ್ದಾನೆ. There are several kinds of offerings. ನಾವು ನೋಡ್ತೇವೆ, ಹಲವಾರು ರೀತಿಯ ಯಜ್ಞಗಳನ್ನ ನಾವು ಕಾಣ್ತೇವೆ. So the 8 offerings are mostly it is corporate, or all communities should do that. ಇಲ್ಲಿ ಮುಖ್ಯವಾಗಿ 8 ಯಜ್ಞಗಳನ್ನ ನಾವು ನೋಡ್ತೇವೆ. ಇದು ಇಸ್ರಾಯೇಲರು ಸಾಮಾನ್ಯವಾಗಿ ಅವರೊಂದು ಸಮುದಾಯವಾಗಿ ಅವರು ದೇವರಿಗೆ ಮಾಡಬೇಕಾದಂತ ಯಜ್ಞಗಳಾಗಿದ್ದವು. At the same time there were individual offerings. ಅದೇ ಸಮಯದಲ್ಲಿ ಅವರು ವ್ಯಕ್ತಿಗತವಾಗಿ ಮಾಡುವಂತ ಯಜ್ಞಗಳು ಸಹ ಇದ್ದವು. So here are the 8 kinds of offering, the morning and evening offerings. 8 ರೀತಿಯಾದಂತ ಯಜ್ಞಗಳು ಇಲ್ಲಿ ನಾವು ನೋಡುತ್ತೇವೆ. ಮೊದಲನೇದಾಗಿ ಬೆಳಗ್ಗೆ ಮತ್ತು ಸಂಜೆ ಯಜ್ಞಗಳು. Then the Sabbath, every week it has to be offered. ಮತ್ತು ಸಬ್ಬತ್ ಯಜ್ಞ, ಇದು ಪ್ರತಿ ವಾರ ಮಾಡಬೇಕಾದದ್ದು. So the monthly offering according to the moon. ಇವರು ಚಂದ್ರನ ಪ್ರಕಾರವಾಗಿ ಅವರು ತಿಂಗಳುಗಳನ್ನ, ವಾರಗಳನ್ನ ಲೆಕ್ಕ ಮಾಡ್ತಾ ಇದ್ರು. ಅದರಿಂದ ಮಾಸಿಕ ಯಜ್ಞ ನಾವು ನೋಡ್ತೇವೆ. Passover and the feast of unleavened bread. ಪಸ್ಕ ಹಬ್ಬ ಮತ್ತು ಹುಳಿ ಇಲ್ಲದ ರೊಟ್ಟಿಯ ಹಬ್ಬ. Then the feast of week. ವಾರದ ಹಬ್ಬ. Then the feast of trumpets. ತುತ್ತೂರಿಗಳ ಹಬ್ಬ. Then the day of atonement. ದೋಷ ಪರಿಹಾರಕ ದಿನ. The feast of tabernacles. ಗೂಡಾರಗಳ ಹಬ್ಬ. So the feasts were offered daily, weekly, monthly and annually. ಹೀಗೆ ಈ ಯಜ್ಞಗಳನ್ನ ಪ್ರತಿದಿನ, ವಾರಕ್ಕೊಮ್ಮೆ, ಮಾಸಿಕವಾಗಿ, ವಾರ್ಷಿಕವಾಗಿ ಅರ್ಪಿಸಲಾಗ್ತಾ ಇತ್ತು. So the sacrifices, offerings, feasts all go together. ಅದರಿಂದ ಈ ಬಲಿಗಳು, ಕಾಣಿಕೆಗಳು, ಯಜ್ಞಗಳು ಇವೆಲ್ಲವೂ ದೇವರಿಗೆ ಸಲ್ಲತಕ್ಕದ್ದಾಗಿತ್ತು. God appointed special times of the year, the beginning of each month, the end of each week, and multiple times a day. ದೇವರು ಇದಕ್ಕೋಸ್ಕರವಾಗಿ ವರ್ಷದ ವಿಶೇಷವಾದಂತ ಸಮಯಗಳನ್ನು ನಿಗದಿಪಡಿಸಿದನು. ಪ್ರತಿ ತಿಂಗಳು ಆರಂಭದಲ್ಲಿ ಮಾತ್ರವಲ್ಲದೆ ಪ್ರತಿ ವಾರದ ಅಂತ್ಯದಲ್ಲಿ ಮತ್ತು ದಿನದಲ್ಲಿಯೂ ಸಹ ಹಲವಾರು ಬಾರಿ ಅವರು ಈ ಬಲಿಗಳನ್ನು ಅಥವಾ ಯಜ್ಞಗಳನ್ನು ಅರ್ಪಿಸಬೇಕಾಗಿದೆ. So these disciplines help them to exercise their spiritual faith. ಈ ಒಂದು ಶಿಸ್ತಿನ ಪಾಲನೆಯ ಮೂಲಕವಾಗಿ ಅವರು ತಮ್ಮ ನಂಬಿಕೆಯನ್ನ ಪ್ರಾಯೋಗಿಕವಾಗಿ ಅದನ್ನ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು.
These offerings and sacrifices reminded the Israelite that God is holy. ಈ ಎಲ್ಲಾ ಬಲಿಗಳ ಯಜ್ಞಗಳ ಮೂಲಕವಾಗಿ ಇಸ್ರಾಯೇಲರಿಗೆ ನೆನಪಿಗೆ ತಂದು ಕೊಟ್ಟಂತ ಒಂದು ಸಂಗತಿ ಏನಂದ್ರೆ ದೇವರು ಪರಿಶುದ್ಧನಾಗಿದ್ದನು ಎಂಬಂತ ಸಂಗತಿ. So when you talk about holy, it is set apart, or he is a class apart. He is morally, spiritually above all. ನಾವು ಪರಿಶುದ್ಧತೆ ಎಂಬುದಾಗಿ ಹೇಳುವಾಗ ದೇವರು ನೈತಿಕವಾಗಿ ಮಾತ್ರವಲ್ಲದೆ ಆತನು ಬೇರ್ಪಟ್ಟವನಾಗಿದ್ದಾನೆ, ಮಾತ್ರವಲ್ಲದೆ ಆತನು ಎಲ್ಲಾ ಕಾರ್ಯಗಳಲ್ಲಿಯೂ ಆತನು ಪರಿಶುದ್ಧನಾಗಿದ್ದಾನೆ ಎಂಬುದನ್ನ ನಮಗೆ ತಿಳಿಯಪಡಿಸುವಂತದ್ದಾಗಿದೆ. Only God is holy, only God is good. ದೇವರು ಮಾತ್ರ ಪರಿಶುದ್ಧನಾಗಿದ್ದಾನೆ, ದೇವರು ಮಾತ್ರ ಒಳ್ಳೆಯವನಾಗಿದ್ದಾನೆ. So the believers were expected to remind themselves that God is holy and they should be also holy. ಈ ಕಾರಣದಿಂದಲೇ ಇಸ್ರಾಯೇಲರು ಈ ಯಜ್ಞಗಳನ್ನ ಅರ್ಪಿಸುವಾಗ ಅವರಿಗೆ ನೆನಪಿಗೆ ತರುವಂತ ಒಂದು ವಿಷಯವಾಗಿತ್ತು, ದೇವರು ಪರಿಶುದ್ಧನಾಗಿದ್ದಾನೆ, ಆದ ಕಾರಣ ನಾವು ಸಹ ಪರಿಶುದ್ಧರಾಗಿರಬೇಕೆಂಬುದು. They have to worship the Lord in the splendor of holiness. ಅವರು ದೇವರನ್ನು ಆತನ ಪರಿಶುದ್ಧತೆಯ ಮಹಿಮೇಲೆ ಆತನನ್ನು ಆರಾಧಿಸಬೇಕಾಗಿತ್ತು. So only when we know God is holy, we will have a reverential fear for God. ಹೌದು, ದೇವರು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳುವಾಗ ಮಾತ್ರ ಆತನಿಗೆ ನಾವು ಗೌರವದಿಂದ ಭಯದಿಂದ ನಾವು ಆತನನ್ನು ಸೇವಿಸುವಂತವರಾಗಿರುತ್ತೇವೆ. So today fear of God is missing in society. ಇವತ್ತು ಸಮುದಾಯದಲ್ಲಿ ದೇವರ ಮೇಲಿರುವಂತ ಭಯ ಕಣ್ಮರೆಯಾಗಿದೆ. We don't see fear of God among younger generation. ವಿಶೇಷವಾಗಿ ಯವನಸ್ಥರ ಮಧ್ಯದಲ್ಲಿ ದೇವರ ಭಯ ನಾವು ಕಾಣುತ್ತಾ ಇಲ್ಲ. The reason is they don't understand God the Creator is holy. ಇದಕ್ಕೆ ಕಾರಣವೇನೆಂದರೆ ಸೃಷ್ಟಿಕರ್ತನಾದಂತ ದೇವರು ಪರಿಶುದ್ಧನು ಎಂಬಂತ ಸತ್ಯವನ್ನ ಅವರು ತಿಳಿದುಕೊಂಡಿಲ್ಲ. So they have a pride that thinks that God is not holy and God can be compromised, God could be bribed and God could be managed. ಆದ ಕಾರಣ ಅವರು ಈ ಸತ್ಯವನ್ನ ಅವರು ಅಲ್ಲಗಳೆದರ ನಿಮಿತ್ತವಾಗಿ ಅವರು ಅಂದುಕೊಳ್ಳುತ್ತಾರೆ, ದೇವರಿಗೆ ನಾವು ಲಂಚ ಕೊಡಬಹುದು, ದೇವರಿಗೆ ನಾವು ಮೋಸ ಮಾಡಬಹುದು, ದೇವರು ಈ ರೀತಿಯಾಗಿ ಅವನು ಪರಿಶುದ್ಧನಾಗಿ ಇಲ್ಲ ಎಂಬುದಾಗಿ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಅವರು ಅಂದುಕೊಂಡು ತಮ್ಮನ್ನು ಮೋಸಪಡಿಸಿಕೊಳ್ತಾರೆ. When we know God is holy, we are worshippers, our heart will be filled with gratitude. ದೇವರು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗ ನಮ್ಮ ಹೃದಯಗಳಲ್ಲಿ ದೇವರ ಕುರಿತಾಗಿ ಕೃತಜ್ಞತೆಯಿಂದ ಮತ್ತು ಪವಿತ್ರತೆಯಿಂದ ನಾವು ಆತನನ್ನು ಆರಾಧಿಸುತ್ತೇವೆ. As the nation of Israel was set apart from other nations, God has set apart believers to reveal his holiness and glory to the world. ಯಾವ ರೀತಿಯಾಗಿ ದೇವರು ಇಸ್ರಾಯೇಲರನ್ನ ಇತರ ಅನ್ಯ ಜನಾಂಗಗಳಿಂದ ಅವರನ್ನ ಬೇರ್ಪಡಿಸಿಟ್ಟಿದ್ದನೋ ಅದೇ ರೀತಿಯಾಗಿ ಈ ದಿನಮಾನಗಳಲ್ಲಿ ವಿಶ್ವಾಸಿಗಳಾದ ನಮ್ಮನ್ನ ದೇವರು ಬೇರ್ಪಡಿಸಿ ಆತನಿಗೋಸ್ಕರವಾಗಿ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಆತನು ಬಯಸುತ್ತಾನೆ. So we not only proclaim the gospel, we are representing God in his love, in his holiness, in his power, in his authority. ಆದ ಕಾರಣ ನಾವು ಕೇವಲ ನಾವು ಆತನಿಗೋಸ್ಕರವಾಗಿ ಬೇರ್ಪಡಿಸಿದವರು ಮಾತ್ರವಲ್ಲದೆ ಬದಲಾಗಿ ನಾವು ಈ ಒಂದು ಸತ್ಯವನ್ನ ಘೋಷಿಸುವಂತವರಾಗಿದ್ದೇವೆ. ಆತನ ಪ್ರೀತಿ ಮತ್ತು ಆತನ ಗುಣಾತಿಶಯಗಳನ್ನ ನಾವು ಜಗಕ್ಕೆ ಸಾರುವಂತವರಾಗಿದ್ದೇವೆ. So Lord Jesus Christ completed or fulfilled once for all the daily, weekly, monthly, annual sacrifices. ಹೀಗೆ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಒಂದೇ ಸಾರಿ ಈ ಎಲ್ಲ ಯಜ್ಞಗಳನ್ನ ಆತನು ಮಾಡಿ ಮುಗಿಸಿದನು. In the most holy place in the tabernacle, only high priest can go inside. ಅತಿ ಪರಿಶುದ್ಧ ಸ್ಥಳ ಗುಡಾರದಲ್ಲಿ, ದೇವದರ್ಶನ ಗುಡಾರದಲ್ಲಿ ಅತಿ ಪರಿಶುದ್ಧ ಸ್ಥಳ, ಅದರಲ್ಲಿ ಕೇವಲ ಮಹಾಯಾಜಕನಿಗೆ ಮಾತ್ರ ಅನುಮತಿ ಇತ್ತು ಪ್ರವೇಶ ಮಾಡುವುದಕ್ಕೆ. So the high priest also can only go once in a year. ಆ ಮಹಾಯಾಜಕನೂ ಸಹ ವರ್ಷಕ್ಕೆ ಒಂದು ಸಾರಿ ಮಾತ್ರ ಪ್ರವೇಶ ಮಾಡುವುದಕ್ಕೆ ಅವನಿಗೆ ಅವಕಾಶವಿತ್ತು. So there is no place for sitting. ಅಲ್ಲಿ ಆ ಒಂದು ಸ್ಥಳದಲ್ಲಿ
ಕೂತುಕೊಳ್ಳುವುದಕ್ಕೆ ಯಾವ ಆಸನಗಳಿಲ್ಲ. There is no chair, there is no throne, and they are not allowed to sit down. ಅಲ್ಲಿ ಯಾವುದೇ ರೀತಿಯಾದ ಸಿಂಹಾಸನವಿಲ್ಲ, ಕುರ್ಚಿಯಾಗಲಿ ಇಲ್ಲ. ಆದ ಕಾರಣ ಅಲ್ಲಿ ಯಾವ ಮಹಾಯಾಜಕನೂ ಸಹ ಕೂತುಕೊಳ್ಳುವುದಕ್ಕೆ ಅವಕಾಶವಿಲ್ಲ. So they have to come again year after year. ಆದ ಕಾರಣ ಒಂದೊಂದು ವರ್ಷದಲ್ಲಿಯೂ, ಪ್ರತಿ ವರ್ಷದಲ್ಲಿಯೂ ಅವರು ಈ ಒಂದು ಸ್ಥಳಕ್ಕೆ ಅವರು ಪ್ರವೇಶ ಮಾಡಬೇಕಾಗಿತ್ತು. But Lord Jesus Christ completed all the requirement, expectations of God and sat down on the right hand of the Father. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆತನು ಈ ಎಲ್ಲ ಯಜ್ಞಗಳನ್ನ ಆತನು ಒಂದೇ ಸಾರಿ ಮುಗಿಸಿ ಆತನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಆತನು ಕೂತುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. So in Hebrews we read, he took his own blood and entered into most holy place in heaven before the Father, and then sat on the right hand of God. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಈ ಅತಿ ಪರಿಶುದ್ಧವಾದಂತ ಸ್ಥಳಕ್ಕೆ ಪ್ರವೇಶ ಮಾಡಿ ತಂದೆಯಾದ ದೇವರ ಬಳಿಗೆ ಅದನ್ನು ತೆಗೆದುಕೊಂಡು ಹೋಗಿ ಅರ್ಪಿಸಿ ಆತನ ಬಳಿಯಲ್ಲಿ ಕೂತುಕೊಂಡು ಎಂಬುದಾಗಿ ನಾವು ನೋಡ್ತೇವೆ. Seated on the right hand of the Father, he intercedes for all those who repent, that Father may forgive by the virtue of the blood he has shed on the cross of Calvary. ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಆತನು ನಮಗೋಸ್ಕರವಾಗಿ ಆತನು ಭಿನ್ನಯಿಸುವಂತವನಾಗಿದ್ದಾನೆ. ಯಾವಾಗ ನಾವು ಅರಿಕೆ ಮಾಡಿ ನಾವು ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳುತ್ತೇವೋ ಆಗ ತಂದೆಯ ದೇವರ ಬಳಿಯಲ್ಲಿ ನಮಗೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ನಮಗೆ ಆತನು ಭಿನ್ನಯಿಸುವಂತವನಾಗಿ ಮಧ್ಯಸ್ಥಿಕೆಯನ್ನು ವಹಿಸುವಂತವನಾಗಿದ್ದಾನೆ. So Heavenly Father is just to accept the offering of sacrifice of Lord Jesus Christ, and to forgive us. ತಂದೆಯಾದ ದೇವರು ಮಗನಾದ ಯೇಸು ಕ್ರಿಸ್ತನ ರಕ್ತವನ್ನ ನಮಗೋಸ್ಕರವಾಗಿ ಅರ್ಪಿಸಿದಂತ ಆ ಒಂದು ರಕ್ತದ ಮೂಲಕವಾಗಿ ನಮ್ಮನ್ನ ನೀತೀಕರಿಸುವುದಕ್ಕೆ, ನಮ್ಮನ್ನು ಕ್ಷಮಿಸುವುದಕ್ಕೆ ಆತನು ಯೋಗ್ಯನಾಗಿದ್ದಾನೆ ಎಂಬುದಾಗಿ ನಾವು ಅರ್ಥಕೊಳ್ಳುತ್ತೇವೆ. So the daily offering was in the morning as well as in the evening. ಈ ದೈನಂದಿನ ಯಜ್ಞ ಇದು ಬೆಳಗಿನ ಜಾವದಲ್ಲಿ ಮಾತ್ರವಲ್ಲದೆ ಸಂಜೆಯಲ್ಲಿಯೂ ಸಹ ಮಾಡಲಾಗ್ತಾ ಇತ್ತು. So they have to bring a male animal as offering. ಆದ ಕಾರಣ ನಾವು ನೋಡುತ್ತೇವೆ, ಅವರು ಒಂದು ಗಂಡು ಪ್ರಾಣಿಯನ್ನ ಅವರು ಈ ಒಂದು ಯಜ್ಞ ಅರ್ಪಿಸೋದಕ್ಕೋಸ್ಕರವಾಗಿ ತರಬೇಕಾಗಿತ್ತು. So morning they praise God for the new day and plead for God's grace and mercy throughout the day. ಆದ್ರಿಂದ ಅವರು ಈ ಒಂದು ಯಜ್ಞ ಅರ್ಪಿಸುವುದಕ್ಕಾಗಿ ಅವರು ಬೆಳಗ್ಗೆ ಬರುವಾಗ ಅವರು ದೇವರ ಸನ್ನಿಧಾನದಲ್ಲಿ ತಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ವಿಜ್ಞಾಪನೆಯನ್ನ ಮಾಡುವುದಕ್ಕೆ ಅವರು ಈ ಒಂದು ಬಲಿ ಯಜ್ಞವನ್ನು ಮಾಡುತ್ತಾ ಇದ್ರು. It is also expression of our devotion to God. ಅದು ಮಾತ್ರವಲ್ಲದೆ ಅದು ದೇವರಿಗೆ ಅವರು ಮಾಡುವಂತ ಒಂದು ಭಕ್ತಿ ಪೂರ್ವಕವಾದಂತ ಒಂದು ಬಲಿದಾನವಾಗಿತ್ತು. As the sacrifice is surrendered on the altar, we are also living sacrifice who are surrendered on the altar. ಯಾವ ರೀತಿಯಾಗಿ ಅವರ ಬಲಿ ಪ್ರಾಣಿಯನ್ನ ಯಜ್ಞ ವೇದಿಕೆಯ ಮೇಲೆ ಅದನ್ನ ಶರಣಾಗತಿಯಾಗಿ ಅದನ್ನ ಪ್ರಾಯಶ್ಚಿತವಾಗಿ ಅರ್ಪಿಸಿಕೊಡುತ್ತಾರೋ ಅದೇ ರೀತಿಯಾಗಿ ಇವತ್ತು ನಾವು ಸಹ ಆತನಿಗೆ ಸಜೀವ ಯಜ್ಞವಾಗಿ ಆತನ ಯಜ್ಞ ವೇದಿಯ ಮೇಲೆ ಅರ್ಪಿಸಲ್ಪಟ್ಟವರಾಗಿದ್ದೇವೆ. So this helps us to understand every day morning we have to surrender ourselves as living sacrifice for that day. ಆದ ಕಾರಣ ಪ್ರತಿದಿನ ನಮ್ಮ ನೆನಪಿಗೆ ತರುವಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನಾವು ನಮ್ಮನ್ನೇ ಸಜೀವ ಯಜ್ಞವಾಗಿ ಆತನ ಸನ್ನಿಧಿಯಲ್ಲಿ ಆತನ ಆ ಒಂದು ಯಜ್ಞ ವೇದಿಯ ಮೇಲೆ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿ ಸಮರ್ಪಿಸಿ ಕೊಡಬೇಕೆಂಬುದೇ. Every day evening we have to look back and see how we spent the day and ask the Lord to forgive our shortcomings and express our devotion and love to Him and surrender the night to Him. ಅದೇ ರೀತಿಯಾಗಿ ಸಂಜೆ ವೇಳೆಯಲ್ಲಿ ಪ್ರತಿದಿನವೂ ಸಹ ನಾವು ಆ ದಿನವನ್ನ ಯಾವ ರೀತಿಯಾಗಿ ನಾವು ಕಳೆದಿದ್ದೇವೆ ಎಂಬುದನ್ನು ನಾವು ಪರಿಶೀಲನೆ ಮಾಡಿಕೊಂಡು ಆತನಿಗೆ ಭಕ್ತಿಯಿಂದ ನಮ್ಮನ್ನೇ ನಾವು ಸಮರ್ಪಿಸಿಕೊಟ್ಟು ನಾವು ನಮ್ಮನ್ನೇ ಆತನ ಕರಗಳಿಗೆ ಒಪ್ಪಿಸಿಕೊಡುವಂತವರಾಗಿರ್ಬೇಕು.
So the sacrifice of our lips is thanksgiving. ನಮ್ಮ ತುಟಿಗಳ ಮೂಲಕವಾಗಿ ಅರ್ಪಿಸುವಂತ ಯಜ್ಞವು ಕೃತಜ್ಞತೆ ಯಜ್ಞವಾಗಿದೆ. So that should be our discipline every day, morning and evening or night before we go to bed, to praise God, thank God for everything. ಅದಕ್ಕಿಂತ ನಾವು ಪ್ರತಿದಿನ ಶಿಸ್ತುಬದ್ಧವಾಗಿ ಬೆಳಗ್ಗೆ ಸಂಜೆ ವೇಳೆಯಲ್ಲಿ ನಾವು ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡವರಾಗಿ ಮಾತುವಲ್ಲದೆ ಆತನಿಗೆ ಸಲ್ಲತಕ್ಕಂತ ಸ್ತುತಿ ಕೃತಜ್ಞತೆಯನ್ನ ನಾವು ಸಲ್ಲಿಸುವಂತವರಾಗಿರ್ಬೇಕು. So there are certain aspects which gives us the significance of burnt offerings. ಈ ಒಂದು ದಹನ ಬಲಿಗಳ ಕುರಿತಾಗಿರುವಂತ ಕೆಲವು ಮಹತ್ವದ ವಿಚಾರಗಳನ್ನ ನಾವು ಇಲ್ಲಿ ನೋಡಬಹುದು. So the visible becomes invisible. ಇಲ್ಲಿ ನಾವು ನೋಡುತ್ತೇವೆ ಅಗೋಚರಕ್ಕೆ ಗೋಚರ, ಅಂದ್ರೆ ಅಗೋಚರವಾಗಿರುವಂತದ್ದು ಗೋಚರವಾಗುವಂತದ್ದು. So on the altar the animal is placed. People can see the animal has been placed. ನಾವು ನೋಡುತ್ತೇವೆ ಆ ಒಂದು ಯಜ್ಞವೇದಿಯ ಮೇಲೆ ಈ ಒಂದು ಪ್ರಾಣಿಯನ್ನ ಬಲಿ ಕೊಡುವುದಕ್ಕೋಸ್ಕರವಾಗಿ ಇಡಲಾಗ್ತದೆ. ಇದು ಎಲ್ಲರಿಗೂ ಕಾಣುವಂತ ಒಂದು ವಿಷಯವಾಗಿದೆ. So when it is burnt by fire, ಈ ಪ್ರಾಣಿಯನ್ನ ಬೆಂಕಿಯಿಂದ ಸುಡುವಾಗ, so it becomes invisible as the smoke reaches the sky. ಈ ಒಂದು ಬೆಂಕಿಯ ಮೂಲಕವಾಗಿ ಸುಡಲ್ಪಡುವಾಗ, ಹೊಗೆ ಬರುವಾಗ, ಈ ಒಂದು ಹೊಗೆ ಅದು ನಮಗೆ ಕಣ್ಣಿಗೆ ಕಾಣದೇ ಇರುವಂತದ್ದಾಗಿದೆ. ಇದು ಪರಲೋಕಕ್ಕೆ ಹೋಗುವಂತದ್ದಾಗಿದೆ. The animal disappears, there is only smoke that is going towards the sky. ಈ ಒಂದು ಪ್ರಾಣಿ, ಅಲ್ಲಿಗೆ ಬಲಿ ಕೊಟ್ಟಂತ ಪ್ರಾಣಿ ಅದು ಬೂದಿಯಾಗಿ ಕಣ್ಮರೆಯಾಗುತ್ತದೆ. ಆದರೆ ಅದರ ಹೊಗೆ ಆಕಾಶಕ್ಕೆ ಏರಿ ಹೋಗುವಂತದ್ದಾಗಿರುತ್ತದೆ. This is symbolic of the offering becoming a sweet aroma to the Lord. ಇದು ಕರ್ತನಿಗೆ ಒಂದು ಸುವಾಸನೆಯ ಪರಿಮಳವಾಗಿ ಸೂಚಿಸುವಂತದ್ದಾಗಿರುತ್ತದೆ. So our life should be a sweet smelling offering to the Lord. ನಮ್ಮ ಜೀವಿತಗಳು ಸಹ ದೇವರಿಗೆ ಸುವಾಸನೆಯನ್ನು ಉಂಟು ಮಾಡುವಂತ ಒಂದು ಪರಿಮಳ ಹೋಮವಾಗಿ ಆತನಿಗೆ ಅರ್ಪಿಸಲ್ಪಡಬೇಕು. The second thing is the animal should be without blemish. ಎರಡನೇ ವಿಷಯ, ಈ ಒಂದು ಪ್ರಾಣಿಯು, ಬಲಿ ಕೊಡುವಂತ ಪ್ರಾಣಿಯು ಕಳಂಕರಹಿತವಾಗಿರಬೇಕು. It should be perfect. ಅದು ಪರಿಪೂರ್ಣವಾಗಿರಬೇಕು. So for the sacrificial lambs are reared or taken to the pasture and kept aside as special sacrificial lambs. ಈ ಒಂದು ಬಲಿ ಕೊಡುವುದಕ್ಕೋಸ್ಕರವಾಗಿ ಈ ಪ್ರಾಣಿಗಳನ್ನ ಅವರು ಪ್ರತ್ಯೇಕವಾಗಿಟ್ಟು ಅದಕ್ಕೋಸ್ಕರವಾಗಿ ಅದಕ್ಕೆ ಬೇಕಾದಂತ ಈ ಒಂದು ಹುಲ್ಲುಗಾವಲುಗಳಲ್ಲಿ ಅದನ್ನ ಮೇಯಿಸಿ ಅದನ್ನ ಬಹಳ ಪ್ರತ್ಯೇಕವಾಗಿ ಅದನ್ನ ಆರೈಕೆ ಮಾಡೋದನ್ನ ನಾವು ನೋಡ್ತೇವೆ. So that animals are set apart to be sacrificed for the Lord. ಆದ ಕಾರಣ ದೇವರಿಗೆ ಬಲಿ ಕೊಡುವಂತ ಈ ಒಂದು ಪ್ರಾಣಿಗಳನ್ನ ಅವುಗಳನ್ನ ಪ್ರತ್ಯೇಕಪಡಿಸಲಾಗಿ ದೇವರಿಗೋಸ್ಕರವಾಗಿ ಅದನ್ನ ಮೀಸಲಾಗಿ ಇಡುವಂತದ್ದಾಗಿರುತ್ತದೆ. So we have to ask the Lord to purge us so that we are without blemish in our thoughts, in our words, in our deeds, attitude, actions. ಅದೇ ರೀತಿಯಾಗಿ ನಾವು ಸಹ ದೇವರ ಮುಂದೆ ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡವರಾಗಿ ನಾವು ಕಳಂಕರಹಿತರಾಗಿರ್ಬೇಕು. ನಮ್ಮ ಮಾತುಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ನಡವಳಿಕೆಗಳಲ್ಲಿ, ಎಲ್ಲಾ ಜೀವಿತದ ಆಗು ಹೋಗುಗಳಲ್ಲಿಯೂ ಸಹ ನಾವು ನಮ್ಮನ್ನೇ ನಾವು ಶುದ್ಧೀಕರಿಸಿಕೊಂಡವರಾಗಿ ಕಳಂಕರಹಿತವಾಗಿ ಇರುವಂತದ್ದು ಬಹಳ ಅವಶ್ಯ. Prophet Malachi says it is foolish to give a lame or a sick animal as a gift to the governor or for paying taxes. ಮಲಾಕಿ ಪ್ರವಾದಿಯು ಇಸ್ರಾಯೇಲರಿಗೆ ಎಚ್ಚರಿಸುವುದನ್ನ ನಾವು ನೋಡ್ತೇವೆ. ಒಂದು ರೋಗಗ್ರಸ್ತ ಪ್ರಾಣಿ ಅಥವಾ ಒಂದು ಕಳಂಕ ಇರುವಂತಹ ಒಂದು ಅಂಗವಿಕಲವಾದಂತ ಒಂದು ಪ್ರಾಣಿಯನ್ನ ದೇವರಿಗೋಸ್ಕರವಾಗಿ ಯಜ್ಞವಾಗಿ ಅರ್ಪಿಸುವುದಾಗಲಿ ಅಥವಾ ಅದನ್ನ ತೆರಿಗೆಗೋಸ್ಕರವಾಗಿ ಪಾವತಿಸುವಂತದ್ದು ಮೂರ್ಖತನ ಎಂಬುದಾಗಿ ಹೇಳ್ತಾನೆ. If we cannot give such gift to worldly, earthly leaders, how can we give such to God of gods, King of kings, and Lord of lords? ಹೌದು, ಒಬ್ಬ
ಲೋಕ ಸಂಬಂಧವಾದಂತ ಒಬ್ಬ ಅರಸನಿಗೆ ಅಥವಾ ಒಂದು ತೆರಿಗೆ ಅಧಿಕಾರಿಗೆ ನಾವು ಇಂತಹ ಕಳಂಕ ಇರುವಂತ ಒಂದು ಪ್ರಾಣಿಯನ್ನ ನಾವು ಸುಂಕವಾಗಿ ಕೊಡುವುದಕ್ಕೆ ಸಾಧ್ಯವಿಲ್ಲದೆ ಇರುವಾಗ, ನಾವು ಸೃಷ್ಟಿಕರ್ತನಾದ ದೇವರಿಗೆ ನಾವು ಇಂತಹ ಒಂದು ಕಳಂಕವಾದಂತ ಒಂದು ಪ್ರಾಣಿಯನ್ನ ಹೇಗೆ ಬಲಿ ಸಲ್ಲಿಸುವುದಕ್ಕೆ ಸಾಧ್ಯ? So the third thing about the significance of burnt offering is the ownership of God. ಮೂರನೇದಾಗಿ ನಾವು ನೋಡುತ್ತೇವೆ ದೇವರ ಒಡೆತನ. So in the burnt offering, nothing is returned to the worshipper. ಈ ಒಂದು ದಹನ ಬಲಿ ಅರ್ಪಿಸುವವನಿಗೆ ಅಥವಾ ಅದನ್ನು ಕೊಟ್ಟವನಿಗೆ ಏನೂ ಸಹ ಹಿಂತಿರುಗಿಸಲಾಗ್ತಾ ಇರಲಿಲ್ಲ. So the offering completely belongs to God. ಆದ್ದರಿಂದ ಅವನು ಅರ್ಪಿಸಿದಂತ ಆ ಒಂದು ಕಾಣಿಕೆ ಸಂಪೂರ್ಣವಾಗಿ ದೇವರಿಗೆ ಸೇರಿದ್ದಾಗಿದೆ. The whole creation was created by God out of nothing. ಇಡೀ ಬ್ರಹ್ಮಾಂಡವನ್ನ ದೇವರು ಶೂನ್ಯದಿಂದ ಸೃಷ್ಟಿ ಮಾಡಿದನು. Genesis 1 teaches us that God created whatever is seen from nothing. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ಅದನ್ನೇ ಕಲಿಸ್ತದೆ. ನಾವು ಕಾಣುವಂತದೆಲ್ಲವುಗಳನ್ನ ದೇವರು ಶೂನ್ಯಾವಸ್ಥೆಯಿಂದ ಅವುಗಳನ್ನ ಸೃಷ್ಟಿ ಮಾಡಿದನು ಎಂಬುದಾಗಿ. So the burnt offering is an acknowledgement of God's ownership because He is the creator, and also of the whole world. ಈ ಒಂದು ದಹನ ಬಲಿಯು ಇಸ್ರಾಯೇಲ್ ಮೇಲೆ ವಾಸ್ತವವಾಗಿ ಇಡೀ ಪ್ರಪಂಚದ ಮೇಲೆ ದೇವರ ಒಡೆತನದ ಒಂದು ಅಂಗೀಕಾರವಾಗಿದೆ ಎಂಬುದನ್ನ ನಮಗೆ ಸೂಚಿಸುವಂತದಾಗಿದೆ. It is not only over the nation of Israel. God is God of all heaven and earth. ಇದು ಕೇವಲ ದೇವರು ಇಸ್ರಾಯೇಲ್ ಮೇಲೆ ಮಾತ್ರ ಆತನ ಅಧಿಕಾರವುಳ್ಳವನಾಗಿದ್ದಾನೆ ಎಂಬುದನ್ನು ಮಾತ್ರ ಸೂಚಿಸದೆ, ಇಡೀ ಬ್ರಹ್ಮಾಂಡದ ಮೇಲೆ, ಇಡೀ ಲೋಕದ ಮೇಲೆ ಆತನು ಒಡೆತನ ಉಳ್ಳವನಾಗಿದ್ದಾನೆ, ಮಾಲೀಕತ್ವವನ್ನು ಉಳ್ಳವನಾಗಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. So the burnt offering is offered publicly. ಆದ್ದರಿಂದ ಈ ದಹನ ಬಲಿಯನ್ನ ಅವರು ಬಹಿರಂಗವಾಗಿ ಅರ್ಪಿಸ್ತಾ ಇದ್ರು. So only it is called as the expression of faith. ಆದ ಕಾರಣ ಇದನ್ನ ನಂಬಿಕೆಯ ಒಂದು ಅಭಿವ್ಯಕ್ತ ಎಂಬುದಾಗಿ ಅದನ್ನ ವ್ಯಕ್ತಪಡಿಸ್ತಾ ಇದ್ರು. The inner faith is expressed in obedience by sacrifice. ಅವರ ಆಂತರಿಕವಾದಂತ ವಿಧೇಯತೆಯನ್ನ ಬಾಹ್ಯವಾಗಿ ಅದನ್ನ ಈ ಒಂದು ಯಜ್ಞದ ಮೂಲಕವಾಗಿ ಅವರದನ್ನ ಪ್ರಕಟಪಡಿಸ್ತಾ ಇದ್ರು. If they sacrifice without faith, it is only a tradition, it is only a ritual. ವಿಧೇಯತೆ ಇಲ್ಲದೆ ಅವರು ಈ ಒಂದು ಬಲಿಗಳನ್ನ ಸಲ್ಲಿಸುವುದಾಗಿದ್ರೆ ಅದು ಕೇವಲ ಒಂದು ಧಾರ್ಮಿಕವಾದಂತ ಒಂದು ಪದ್ಧತಿಯಾಗಿ ಮಾತ್ರ ಉಳಿತಾ ಇತ್ತು. ಅದು ಯಾವ ವಿಧೇಯತೆಯನ್ನ ಸೂಚಿಸ್ತಾ ಇರಲಿಲ್ಲ. They don't exercise faith in the animal, but faith in God, who is the creator of all the earth and accepts this offering. ಅವರು ಆ ನಂಬಿಕೆಯನ್ನ ಆ ಒಂದು ಪ್ರಾಣಿಯ ಮುಖಾಂತರವಾಗಿ ಅವರು ಪ್ರಾಣಿಯ ಮೇಲೆ ಹಾಕ್ತಾ ಇರಲಿಲ್ಲ, ಬದಲಾಗಿ ಅದನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನಿಗೆ ಅವರು ಅದನ್ನ ಅಭಿವ್ಯಕ್ತಪಡಿಸುತ್ತಾ ಇದ್ರು ಈ ಒಂದು ಪ್ರಾಣಿಯನ್ನ ಅರ್ಪಿಸುವುದರ ಮೂಲಕವಾಗಿ. So all the Old Testament saints exercise faith in the coming Messiah, who will ultimately give himself as sacrifice. ಆದ ಕಾರಣ ಈ ಎಲ್ಲ ಬಲಿಗಳನ್ನ ಮೆಸ್ಸಿಯನ ಅಂತಿಮ ಬಲಿದಾನವಾಗಿ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆಯ ಅಭಿವ್ಯಕ್ತವಾಗಿ ಅದನ್ನ ಅರ್ಪಿಸಲಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. The Old Testament saints travel towards Christ in faith, and we travel in faith with Christ towards eternity. ಹಳೆಯ ಒಡಂಬಡಿಕೆಯ ಭಕ್ತರೆಲ್ಲರೂ ಯೇಸು ಕ್ರಿಸ್ತನನ್ನ ದೃಷ್ಟಿಸುತ್ತಾ ನಂಬಿಕೆಯ ಓಟವನ್ನ ಅವರು ಮುಂದುವರಿಸಿ ಮುಗಿಸಿದರು. ಆದರೆ ಈ ದಿನದಲ್ಲಿ ನಾವು ನಂಬಿಕೆಯ ಓಟವನ್ನ ಯೇಸು ಕ್ರಿಸ್ತನ ಜೊತೆಯಾಗಿ ನಾವು ಓಡಿ ಮುಗಿಸುತ್ತಾ ಇದ್ದೇವೆ. So then the fifth thing, the significance of burnt offering is the blood. ಐದನೇ ಪ್ರಾಮುಖ್ಯವಾದಂತ ಈ ದಹನ ಬಲಿಗಳ ಮಹತ್ವದಲ್ಲಿ ನಾವು ಕಾಣುವಂತದ್ದು ರಕ್ತ. The life is in the blood. ರಕ್ತದಲ್ಲಿ ಜೀವವು ಅಡಕವಾಗಿದೆ. The blood is the symbol of life, was poured out on the altar to signify the returning of life to the giver of all life.
ಆದ ಕಾರಣ ನಾವು ನೋಡುತ್ತೇವೆ, ಸಕಲ ಜೀವವನ್ನು ಕೊಡುವವನಿಗೆ ಜೀವವು ಮರಳಿ ಬರುವುದನ್ನು ಸೂಚಿಸಲು ಜೀವದ ಸಂಕೇತವಾದ ರಕ್ತವನ್ನ ಬಲಿಪೀಠದ ಮೇಲೆ ಸುರಿಸಲಾಯಿತು. So in the tabernacle, when they poured out the blood, they declared life belongs to God and we are pouring it out to God. ಆದ ಕಾರಣ ದೇವದರ್ಶನದ ಗುಡಾರದಲ್ಲಿ ಈ ಒಂದು ರಕ್ತವನ್ನು ಸುರಿಯ ಮಾಡುವಾಗ ಅದು ಏನನ್ನು ಸೂಚಿಸ್ತಾ ಇರ್ತದಂದ್ರೆ, ಈ ಒಂದು ರಕ್ತವು ಅದು ದೇವರಿಗೆ ಸಂಬಂಧಪಟ್ಟದಾದ ಕಾರಣ ನಮ್ಮ ಜೀವಿತಗಳನ್ನ ದೇವರಿಗೆ ನಾವು ಸಮರ್ಪಿಸ್ತಾ ಇದ್ದೇವೆ ಎಂಬುದನ್ನ ಸಾಂಕೇತಿಕವಾಗಿ ಅದು ಸಾರಿ ಹೇಳುತ್ತಾ ಇತ್ತು. So Lord Jesus Christ shed his blood as atonement for the sins of humanity. ಹೌದು, ಕರ್ತನಾದ ಯೇಸು ಕ್ರಿಸ್ತನು ಮಾನವ ಕುಲದ ಪಾಪಗಳಿಗೆ ಪ್ರಾಯಶ್ಚಿತವಾಗಿ ತನ್ನ ರಕ್ತವನ್ನು ಸುರಿಸಿದನು. So no human have right to take the life of another human. ಆದ ಕಾರಣ ಯಾವ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನ ಜೀವವನ್ನ ತೆಗೆಯುವುದಕ್ಕೆ ಅಥವಾ ಹತ್ಯೆ ಮಾಡುವುದಕ್ಕೆ ಅಧಿಕಾರವಿಲ್ಲ. God has authority, absolute authority over all human life. ದೇವರಿಗೆ ಎಲ್ಲ ಜೀವಗಳ ಮೇಲೆ ಸಂಪೂರ್ಣವಾದಂತ ಸರ್ವಾಧಿಕಾರ ಆತನಿಗೆ ಕೊಡಲ್ಪಟ್ಟದಾಗಿದೆ. So I met a person who is a 5th generation Christian. ನಾನು ಒಬ್ಬ 5ನೇ ತಲೆಮಾರಿನ ಒಬ್ಬ ಕ್ರೈಸ್ತನನ್ನ ಭೇಟಿ ಮಾಡುವುದಕ್ಕೆ ಒಂದು ಅವಕಾಶವಾಯಿತು. So 5 generations ago, their forefather was a devout servant or the worshipper of one local god. ಹೌದು, 5 ತಲೆಮಾರುಗಳ ಹಿಂದೆ ಆ ವ್ಯಕ್ತಿಯ ಆ ಪಿತೃಗಳು ಅವರು ಒಂದು ದೇವತೆಯ ಬಹಳ ಶ್ರೇಷ್ಠವಾದಂತ ಪ್ರಾಮಾಣಿಕವಾದಂತ ಭಕ್ತರಾಗಿದ್ರು. So he was so devoted to God that he built a shrine or temple within his house. ಅವರು ಆ ದೇವರಿಗೆ ಎಷ್ಟರ ಮಟ್ಟಿಗೆ ಅವರು ಸನ್ಮಾನಿಸಿದರು ಅಂತ ಹೇಳಿದರೆ, ಆ ದೇವರಿಗೋಸ್ಕರವಾಗಿ ಅವರು ವಿಶೇಷವಾದಂತ ಒಂದು ದೇವಾಲಯವನ್ನ ಅವರು ಕಟ್ಟಿಸಿಕೊಟ್ರು. He would spend hours in the temple worshiping and singing songs to the deity. ಅವರು ಆ ದೇವಾಲಯದಲ್ಲಿ ಆ ದೇವತೆಯ ಮುಂದೆ ಅನೇಕ ತಾಸುಗಳು ಬೆಳಗಿನಿಂದ ಸಂಜೆವರೆಗೂ ಆ ದೇವತೆಗೆ ಆರಾಧನೆ ಗೀತೆಗಳನ್ನ ಹಾಡಿ ಅದಕ್ಕೆ ಬೇಕಾದಂತ ಪೂಜೆ ಪುನಸ್ಕಾರ ಈ ಎಲ್ಲ ಧಾರ್ಮಿಕವಾದಂತ ಕಾರ್ಯಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡವರಾಗಿದ್ರು. So there was plague in that whole district. In the village also many people died. Many of his relatives, including his brothers, died. ನಾವು ನೋಡುತ್ತೇವೆ, ಆ ಒಂದು ಸಂದರ್ಭದಲ್ಲಿ ಅವರ ಇಡೀ ಗ್ರಾಮದ ಮೇಲೆ ಒಂದು ದೊಡ್ಡ ಒಂದು ಕಾಯಿಲೆ ವ್ಯಾಧಿ ತಟ್ಟಿತು. ಅದರ ನಿಮಿತ್ತವಾಗಿ ಅನೇಕರು ಸಾವನ್ನಪ್ಪಿದರು. ಈ ಪ್ರಿಯ ಭಕ್ತರ ಕುಟುಂಬದವರು ಸಹ ಅನೇಕರು ಸಾವನ್ನಪ್ಪಿದರು. So he prayed and pleaded in the temple to spare his own life. ಈ ಒಂದು ಭಕ್ತರು ಸಹ ಆ ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿ ತಮ್ಮ ಜೀವವನ್ನೇ ಅವರು ತೆಗೆದುಕೊಳ್ಳುವುದಕ್ಕೆ, ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಅವರು ಪ್ರಯತ್ನ ಮಾಡಿದರು. You want his deity to protect his life, his family's life. ಅವರ ದೇವರು ತಮ್ಮ ಜೀವವನ್ನ ಮಾತ್ರವಲ್ಲದೆ ತಮ್ಮ ಕುಟುಂಬಸ್ಥರ ಜೀವವನ್ನ ಕಾಪಾಡಬೇಕೆಂಬುದಾಗಿ ಅವರು ಪ್ರಾರ್ಥನೆ ಮಾಡಿದರು. So it is said that he prayed for the whole day, 7-8 hours. ಅವರು ಹೇಳಿದರು, ಅವರು ಪ್ರತಿದಿನ 7ರಿಂದ 8 ತಾಸುಗಳು ಅವರು ದೇವಾಲಯದಲ್ಲಿ ಪ್ರಾರ್ಥನೆ ಮಾಡಿದ್ರು. So at the last the deity said, I don't have power, authority over any human life. ನಂತರ ಆ ದೇವತೆ ಅವರಿಗೆ ಹೇಳಿದಂತೆ, ನನಗೆ ಯಾವ ಜೀವದ ಮೇಲೆಯೂ ಅಧಿಕಾರವು ಕೊಡಲ್ಪಟ್ಟಿಲ್ಲ ಎಂಬುದಂತ ಸತ್ಯವು ಅವರಿಗೆ ತಿಳಿಸಿಪಟ್ಟಿತು. So I cannot preserve your life. ಆದ ಕಾರಣ ನಾನು ನಿನ್ನ ಜೀವವನ್ನು ಉಳಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿ. So then that man asked, who has the authority over life? ಆಮೇಲೆ ಆ ಮನುಷ್ಯನಿಗೆ ಆ ದೇವರ ಬಳಿಗೆ ಕೇಳಿದ್ರಂತೆ, ಹಾಗಾದರೆ ಯಾರಿಗೆ ಅಧಿಕಾರವು ಕೊಡಲ್ಪಟ್ಟಿದೆ? But that deity did not reply. ಆದರೆ ಆ ದೇವರು ಅವರಿಗೆ ಉತ್ತರವನ್ನ ಕೊಡಲಿಲ್ಲ. So he decided not to worship that god anymore.
ಆದ ಕಾರಣ ಅವರು ಒಂದು ತೀರ್ಮಾನ ತೆಕ್ಕೊಂಡಿರುತ್ತೆ, ನಾನು ಇನ್ನು ಮೇಲೆ ಈ ದೇವರನ್ನ ಆರಾಧನೆ ಮಾಡೋದಿಲ್ಲ ಎಂಬುದಾಗಿ. But he did not know who was true God. ಆದರೆ ಅವರಿಗೆ ಗೊತ್ತಾಗಲಿಲ್ಲ ನಿಜವಾದ ಸತ್ಯ ದೇವರು ಯಾರು ಎಂಬುದಾಗಿ. So he went to another village for some work. ಅವರು ಯಾವುದೋ ಕೆಲಸದ ನಿಮಿತ್ತವಾಗಿ ಪಕ್ಕದ ಹಳ್ಳಿಗೆ ಅವರು ಭೇಟಿ ನೀಡಿದರು. So there a person was preaching. Jesus Christ said, I am the way, the truth and the life. ಅಲ್ಲಿ ಒಬ್ಬ ಸೇವಕರು ಪ್ರಸಂಗ ಮಾಡ್ತಾ ಇದ್ರು ಬಹಿರಂಗವಾಗಿ. ಯೇಸು ಕ್ರಿಸ್ತನು ಹೇಳಿದ್ದು ತಾನೇ ಜೀವವು ಮಾರ್ಗವು ಸತ್ಯವೂ ಆಗಿದ್ದಾನೆ ಎಂಬುದಂತ ಸತ್ಯವನ್ನ ಸುವಾರ್ತೆಯನ್ನು ಸಾರ್ತಾ ಇದ್ರು. When he heard that verse that Jesus Christ is life, he understood he had authority over his life. ಅವರು ಯಾವಾಗ ಈ ವಾಕ್ಯಗಳನ್ನ ವಚನಗಳನ್ನ ಅವರು ಕೇಳಿದ್ರು ತಕ್ಷಣ ಅವರಿಗೆ ಅರ್ಥವಾಯಿತು, ಯೇಸು ಕ್ರಿಸ್ತನಿಗೆ ಜೀವದ ಮೇಲೆ ಅಧಿಕಾರವಿದೆ ಎಂಬುದಾಗಿ. So he became a follower of Christ and he says this testimony to every generation. ಆದ ಕಾರಣ ಅವರು ಒಬ್ಬ ಕ್ರಿಸ್ತನ ಅನುಯಾಯಿಯಾಗಿ ಶಿಷ್ಯನಾಗಿ ಹಿಂಬಾಲಕನಾಗಿ ಅವರು ಈ ಒಂದು ಸಾಕ್ಷಿಯನ್ನ ಅನೇಕ ತಲೆಮಾರುಗಳಿಗೆ ಅವರು ಹೇಳ್ತಾ ಬರ್ತಾ ಇದ್ದಾರೆ. So only God and his son Jesus Christ and the Holy Spirit have authority over all human life. ಹೌದು, ಕೇವಲ ತಂದೆಯ ದೇವರಿಗೆ, ಕುಮಾರನಾದ ಯೇಸು ಕ್ರಿಸ್ತನಿಗೆ, ಪವಿತ್ರಾತ್ಮನಿಗೆ ಮಾತ್ರ ಎಲ್ಲ ಮನುಷ್ಯ ಜೀವದ ಮೇಲೆ ಅಧಿಕಾರವೂ ಇದೆ. So the burnt offering has 5 significance. ಹೀಗೆ ದಹನ ಬಲಿಗಳಲ್ಲಿ 5 ಮಹತ್ವದ ಕಾರ್ಯಗಳನ್ನು ನಾವು ಕಾಣ್ತೇವೆ. One is visible to invisible. ಮೊದಲನೇದಾಗಿ ನಾವು ನೋಡಿದೆವು ಅಗೋಚರಕ್ಕೆ ಗೋಚರ, without blemish, ಯಾವ ಕುಂಕು ಕಳಂಕವು ರಹಿತವಾಗಿರುವಂತದ್ದು. So the offering completely belongs to God, expressing his ownership and as the creator. ಈ ಒಂದು ದಹನ ಬಲಿಯು ಸಂಪೂರ್ಣವಾಗಿ ದೇವರಿಗೆ ಸೇರಿದ್ದು, ಅದರಿಂದ ಇಲ್ಲಿ ದೇವರ ಒಡೆತನವನ್ನ ನಾವು ನೋಡುತ್ತೇವೆ. Burnt offering is expression of faith. ಈ ಬಲಿದಾನವು ನಮ್ಮ ನಂಬಿಕೆಯನ್ನ ವ್ಯಕ್ತಪಡಿಸುವಂತ ಒಂದು ಕಾರ್ಯವಾಗಿದೆ. So the importance of blood we understand. ಮಾತ್ರವಲ್ಲದೆ ರಕ್ತದ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ಳುತ್ತೇವೆ. God is the author of all human life. ದೇವರು ಮಾತ್ರ ಎಲ್ಲ ಮನುಷ್ಯ ಜೀವದ ಮೇಲೆ ಅಧಿಕಾರವುಳ್ಳವನಾಗಿದ್ದಾನೆ. And there are also significance about the morning and evening offerings. ಮಾತ್ರವಲ್ಲದೆ ಬೆಳಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಅರ್ಪಿಸುವಂತ ದಹನ ಬಲಿಗಳ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ತೇವೆ. People of God start the day and end the day with a statement of trust in God's love, care, atonement, and so worship him with devotion. ಹೀಗೆ ದೇವರ ಮಕ್ಕಳು ತಮ್ಮ ದಿನವನ್ನ ಪ್ರಾರಂಭ ಮಾಡುವಾಗ ನಂಬಿಕೆಯ ಮೂಲಕವಾಗಿ ದಿನವನ್ನ ಪ್ರಾರಂಭ ಮಾಡ್ತಾರೆ ಮತ್ತು ಕೊನೆಗೊಳಿಸ್ತಾರೆ. ಆತನನ್ನ ಭಕ್ತಿಯಿಂದ ಆರಾಧಿಸುವಂತವರಾಗಿದ್ದಾರೆ. Not only they sacrifice, they sing psalms. ಅವರು ಕೇವಲ ದಾನ ಬಲಿಗಳನ್ನ ಅರ್ಪಿಸುವಂತವರು ಮಾತ್ರವಲ್ಲದೆ ಅವರು ಕೀರ್ತನೆಗಳನ್ನು ಸಹ ಹಾಡುತ್ತಾರೆ. So only in some of the psalms it is written morning psalm or evening psalm. ಆದ ಕಾರಣ ನಾವು ನೋಡ್ತೇವೆ ಕೀರ್ತನೆಗಳಲ್ಲಿ ಕೆಲವೊಂದು ಕೀರ್ತನೆಗಳನ್ನ ಬೆಳಗಿನ ಕೀರ್ತನೆಯಾಗಿ ಮತ್ತು ಸಂಜೆ ಕೀರ್ತನೆಯಾಗಿ ರಚಿಸಿರುವುದನ್ನು ನಾವು ನೋಡ್ತೇವೆ. So we saw the burnt offering and morning and evening offering. ಹೀಗೆ ನಾವು ದಹನ ಬಲಿಗಳನ್ನ ಮತ್ತು ಬೆಳಗ್ಗೆ ಮತ್ತು ಸಂಜೆಯ ಯಜ್ಞಗಳನ್ನ ನೋಡಿದ್ದೇವೆ. Then there is Sabbath offering. ಮತ್ತೆ ನಾವು ನೋಡ್ತೇವೆ ಸಬ್ಬತ್ ಯಜ್ಞ. So every Saturday, the 7th day was the day of rest. 7ನೇ ದಿನ ಅಂದರೆ ಪ್ರತಿ ಶನಿವಾರ ಅದು ದೇವರಿಗೆ ಸಮರ್ಪಿಸಲ್ಪಡುವಂತಹ ದಿನವಾಗಿರ್ತಿತ್ತು. On other days they can go to the worship center, sacrifice, sing songs and go to their work. ಅವರು ಬೇರೆ ದಿನಗಳಲ್ಲಿ ಅವರು ಹೋಗಿ ಅವರು ದೇವರಿಗೆ ಸಮರ್ಪಿಸುವಂತ ಯಜ್ಞಗಳನ್ನ ಸಮರ್ಪಿಸಬಹುದಾಗಿತ್ತು. ಮಾತ್ರವಲ್ಲದೆ ಅವರು ಕೀರ್ತನೆಗಳನ್ನ ಸ್ತುತಿ ಸ್ತೋತ್ರಗಳನ್ನ ಹಾಡ್ತಿದ್ರು. In the evening they can come there. ಮತ್ತೆ ಸಂಜೆ ಅವರು ಅಲ್ಲಿಗೆ ಸೇರಿ ಬರ್ತಾ ಇದ್ರು. But on Saturdays they cannot go for work. ಆದರೆ ಶನಿವಾರ ದಿನ ಅವರು ತಮ್ಮ ಕಾರ್ಯಕೆಲಸಗಳಿಗೋಸ್ಕರವಾಗಿ ಹೋಗುವಂತಿರ್ಲಿಲ್ಲ. So they cannot go for
yearning or walk more than 2000 cubits. All those conditions were there. ಆದ ಕಾರಣ ತಮ್ಮ ಸ್ವಂತ ದುಡಿಮೆ ಮಾಡುವಂತಿರ್ಲಿಲ್ಲ, ಮಾತ್ರವಲ್ಲದೆ ಅವರು ಪ್ರಯಾಣ ಮಾಡುವಂತಿರ್ಲಿಲ್ಲ. ಇಷ್ಟು ದೂರ ಅವರು ಎಷ್ಟು ಲೆಕ್ಕವಿತ್ತು, ಅವರ ಲೆಕ್ಕಾಚಾರದ ಪ್ರಕಾರವಾಗಿ ಅವರು ಅಷ್ಟು ದೂರ ಪ್ರಯಾಣ ಕೂಡ ಮಾಡುವಂತಿರ್ಲಿಲ್ಲ. So Sabbath day is a celebration day. ಆದ ಕಾರಣ ಸಬ್ಬತ್ ದಿನವೂ ಅದು ದೇವರಿಗೋಸ್ಕರವಾಗಿ ಮೀಸಲಾಗಿ ಆಚರಿಸಲ್ಪಡುವಂತ ಒಂದು ದಿನವಾಗಿತ್ತು. Because we celebrate God who works. ಯಾಕಂದ್ರೆ ಕೆಲಸ ಮಾಡುವಂತ ದೇವರನ್ನ ನಾವು ಸಂಭ್ರಮದಿಂದ ಆಚರಿಸುವಂತ ದಿನವಾಗಿತ್ತು. We celebrate a God who created the whole world in 6 days. ಇಡೀ ಸೃಷ್ಟಿಯನ್ನ 6 ದಿನಗಳಲ್ಲಿ ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನನ್ನ ನಾವು ಕೊಂಡಾಡುವಂತವರಾಗಿದ್ದೇವೆ. So humans need rest, so God has made Sabbath rest as gift to humanity. ಯಾವ ರೀತಿಯಾಗಿ ಮನುಷ್ಯರಿಗೆ ಒಂದು ವಿಶ್ರಾಂತಿ ಅಗತ್ಯವೋ ಆದ ಕಾರಣ ಅದೇ ರೀತಿಯಾಗಿ ದೇವರು 7ನೇ ದಿನವನ್ನ ವಿಶ್ರಾಂತಿ ದಿನವಾಗಿ ಆತನು ನೇಮಕ ಮಾಡಿದನು. So the Sabbath day teaches us that we are not created for work, we are created for God. ಆದ್ರಿಂದ ಈ ಸಬ್ಬತ್ ದಿನವು ನಮ್ಗೆ ಏನನ್ನು ಕಲಿಸ್ತದೆ ಅಂದ್ರೆ, ನಾವು ಕೆಲಸಕ್ಕೋಸ್ಕರವಾಗಿ ಸೃಷ್ಟಿಸಲ್ಪಟ್ಟವರಲ್ಲ, ಬದಲಾಗಿ ನಾವು ದೇವರಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟವರು. It helps us to repurpose, refocus our life towards God. ಹೌದು, ನಮ್ಮ ಜೀವಿತದ ಗುರಿಗಳನ್ನ, ಉದ್ದೇಶಗಳನ್ನ ದೇವರ ಕಡೆಗೆ ಮತ್ತೆ ನಾವು ಅದರ ದಿಶೆ ತಿರುಗಿಸಿಕೊಳ್ಳುವುದಕ್ಕೆ ನಮಗೆ ಪ್ರೋತ್ಸಾಹ ಮಾಡುವಂತದಾಗಿದೆ. So some psychologists say that within 7 days people forget. So we have to be reminded again and again every 7 days. ಕೆಲವು ಮನೋಶಾಸ್ತ್ರ ತಜ್ಞರು ಅವರು ಹೇಳ್ತಾರೆ, ನಾವು ಅನೇಕ ವಿಚಾರಗಳನ್ನ 2-3 ದಿನಗಳಲ್ಲಿ ಮರೆತು ಹೋಗ್ತೇವೆ. ಆದ ಕಾರಣ ಇದನ್ನ ನಾವು ಮತ್ತೆ ಮತ್ತೆ ನಾವು ಜ್ಞಾಪಕ ಪಡಿಸಿಕೊಳ್ಳುವುದರ ಮೂಲಕ ಈ ಸತ್ಯವನ್ನ ಮತ್ತೆ ನಾವು ಪಾಲಿಸುವುದಕ್ಕೆ ಸಾಧ್ಯ ಎಂಬುದಾಗಿ. So then there is a new moon offering. ನಂತರ ನಾವು ನೋಡ್ತೇವೆ ಅಮಾವಾಸ್ಯೆಯ ಯಜ್ಞ ಎಂಬುದಾಗಿ. So the Jewish people, or in the ancient times, most of them followed the moon calendar. ನಾವು ನೋಡುತ್ತೇವೆ ಯಹೂದ್ಯರು ಮಾತ್ರವಲ್ಲದೆ ಪ್ರಾಚೀನ ಕಾಲದ ಅನೇಕ ಸಂಸ್ಕೃತಿಗಳು ಅವರು ಚಂದ್ರನ ಸ್ಥಾನಕ್ಕೆ ಅನುಗುಣವಾಗಿ ಅವರು ತಮ್ಮ ದಿನ ಮತ್ತು ವಾರಗಳನ್ನ ಲೆಕ್ಕಾಚಾರಗಳನ್ನ ಮಾಡ್ತಾ ಇದ್ರು. For them the month begins on a new moon day, then it goes for 14 days, then it becomes the full moon, then again it goes to the new moon day. ಅವರ ತಿಂಗಳು ಈ ಒಂದು ಪೂರ್ಣ ಚಂದ್ರ ದಿನದಿಂದ ಅವರು ಹುಣ್ಣಿಮೆ ದಿನದಿಂದ ಅವರು ಪ್ರಾರಂಭವಾಗ್ತಾ ಇತ್ತು, 14 ದಿನವರೆಗೆ ಹೋಗ್ತಾ ಇತ್ತು. ನಂತರ ಅಮಾವಾಸ್ಯೆ ಆದ ನಂತರ ಮತ್ತೆ ಈ ರೀತಿಯಾಗಿ ಇನ್ನೊಂದು ತಿಂಗಳು ಪ್ರಾರಂಭವಾಗ್ತಾ ಇತ್ತು. ಈ ರೀತಿಯಾಗಿ ಚಂದ್ರನ ಸುತ್ತಲೂ ಅವರು ತಮ್ಮ ದಿನಗಳ ಲೆಕ್ಕವನ್ನ ಮಾಡ್ತಾ ಇದ್ರು. So the beginning of each month begins with the extensive burnt offerings. ಹೀಗೆ ಮೊದಲನೇ ತಿಂಗಳಲ್ಲಿ ಈ ಒಂದು ಚಂದ್ರನ ಸ್ಥಾನಕ್ಕೆ ಅನುಗುಣವಾಗಿ ಅವರು ಅನೇಕ ವ್ಯಾಪಕವಾದ ದಹನ ಬಲಿಗಳನ್ನ ಪ್ರಾರಂಭ ಮಾಡ್ತಾ ಇದ್ರು. The new moon sacrifice was also an opportunity for the whole family to come together. ಮಾತ್ರವಲ್ಲದೆ ಈ ಒಂದು ಅಮಾವಾಸ್ಯೆ ಯಜ್ಞವು ಇಡೀ ಕುಟುಂಬವು ಒಟ್ಟಾಗಿ ಸೇರಿ ಬಂದು ದೇವರನ್ನ ಆರಾಧಿಸುವುದಕ್ಕೆ ಒಂದು ಅವಕಾಶವಾಗಿತ್ತು. So we read it in 1 Samuel 25:6. ಇದನ್ನ 1 ಸಮುವೇಲ 20ನೇ ಅಧ್ಯಾಯ 5 ಮತ್ತು 6 ವಚನಗಳಲ್ಲಿ ನಾವು ನೋಡ್ತೇವೆ. And trading was not done on that day according to Amos 8:5. ಆಮೋಸನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 5ನೇ ವಚನದ ಪ್ರಕಾರವಾಗಿ ನಾವು ನೋಡ್ತೇವೆ, ಆ ದಿನದಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಪಾರಗಳು ನಡೆಯಲಿಲ್ಲ ಎಂಬುದಾಗಿ. So the new moon offering points towards the new age inaugurated by Lord Jesus Christ. ಆದ್ದರಿಂದ ಇದು ಕರ್ತನಾದ ಯೇಸು ಕ್ರಿಸ್ತನು ಉದ್ಘಾಟಿಸಿದಂತ ಹೊಸ ಯುಗವನ್ನ ಈ ಹುಣ್ಣಿಮೆಯ ದಿನದ ಪ್ರಾರಂಭ ಸೂಚಿಸ್ತಾ ಇತ್ತು. It was also a monthly gathering of leaders of the nation. ಮಾತ್ರವಲ್ಲದೆ ಇದು ಇಡೀ ಇಸ್ರಾಯೇಲ್ ನಾಯಕರು ಅವರು ಮಾಸಿಕವಾಗಿ ಸಭೆ ಸೇರುವುದಕ್ಕೆ ಒಂದು ಅವಕಾಶವಾಗಿತ್ತು. When Saul became the king, every new moon day he used to invite the army generals and other leaders to come to plan for the next month.
ಈಗ ನಾವು ನೋಡ್ತೇವೆ, ಸೌಲನು ಅವನು ಅರಸನಾಗಿದ್ದಾಗ ಈ ರೀತಿಯಾಗಿ ಹುಣ್ಣಿಮೆಯ ದಿನದಿಂದ ಆತನು ತನ್ನ ಇಡೀ ಸೈನ್ಯದ ಅಧಿಕಾರಿಗಳು, ಸೇನಾಧಿಪತಿಗಳು ಇವರೆಲ್ಲರನ್ನ ಒಟ್ಟುಗೂಡಿಸಿ ಅವರು ಮುಂದಿನ ತಿಂಗಳಿಗೆ ಮಾಡಬೇಕಾದಂತ ತಯಾರಿಗಳ ಕುರಿತಾಗಿ ಅವರು ಚರ್ಚೆಗಳನ್ನ ಮತ್ತು ವಿಮರ್ಶೆಗಳನ್ನ ಮಾಡ್ತಾ ಇದ್ರು. So the sacrificial offerings including 2 young bulls, 1 ram, 7 lambs and 1 kid of goats for sin offering. ಹೀಗೆ ಈ ಒಂದು ಯಜ್ಞ ಬಲಿಗೋಸ್ಕರವಾಗಿ ಅವರು 2 ಎತ್ತುಗಳು, 1 ಟಗರು, 7 ಕುರಿಮರಿಗಳು ಮತ್ತು 1 ಮೇಕೆ ಮರಿಯನ್ನ ಅವರು ಯಜ್ಞಕ್ಕೆ ಸಮರ್ಪಿಸ್ತಾ ಇದ್ರು. Again these offerings were unto the Lord, not to the moon. ಮತ್ತೆ ಈ ಎಲ್ಲ ಯಜ್ಞಗಳು, ಬಲಿಗಳು ಇವೆಲ್ಲವೂ ಕರ್ತನಿಗೆ ಮಾತ್ರ ಸಲ್ಲಿತಾ ಇತ್ತೆ, ಹೊರತು ಚಂದ್ರನಿಗೆ ಅಲ್ಲ. During the time of prophet Isaiah, it became a ritual because there was no faith in the hearts and the minds of the children of Israel. ಹೌದು, ನಾವು ನೋಡ್ತೇವೆ ಇಷಯನ ಕಾಲದಲ್ಲಿ ಈ ಮಾಸಿಕ ಹಬ್ಬವು ಕೇವಲ ಒಂದು ಸಾಂಪ್ರದಾಯಿಕವಾದಂತ ಒಂದು ಧಾರ್ಮಿಕ ಆಚರಣೆಯಾಗಿ ಬದಲಾಯಿತು. ಯಾಕಂದ್ರೆ ಅವರ ಅನೈತಿಕವಾದ ನಡವಳಿಕೆಯ ಪರಿಣಾಮವಾಗಿ ಅವರು ಯೆಶಾಯನಿಂದ ಖಂಡಿಸಲ್ಪಡುವುದನ್ನು ನಾವು ನೋಡುತ್ತೇವೆ. So prophet Isaiah condemned them for the lack of faith. ಆದ ಕಾರಣ ಅವರಲ್ಲಿ ನಂಬಿಕೆಯ ಕೊರತೆಯನ್ನ ಕಂಡು ಪ್ರವಾದಿಯಾದಂತ ಯೆಶಾಯನು ಅವರನ್ನ ಖಂಡಿಸುವುದನ್ನು ನಾವು ನೋಡುತ್ತೇವೆ. Then offerings for Passover and the feast of unleavened bread. ನಂತರ ನಾವು ನೋಡುತ್ತೇವೆ ಪಸ್ಕ ಹಬ್ಬಕ್ಕಾಗಿ ಮತ್ತು ಹುಳಿಯಿಲ್ಲದ ರೊಟ್ಟಿಯ ಹಬ್ಬಕ್ಕಾಗಿ ಯಜ್ಞಗಳನ್ನ ಮಾಡಲಾಗ್ತಾ ಇತ್ತು. Each family had to offer a lamb and eat it together, remembering their deliverance from Egypt. ಪ್ರತಿಯೊಂದು ಕುಟುಂಬವು 1 ಕುರಿಮರಿಯನ್ನ ಅರ್ಪಿಸಿ ಅವರು ಐಗುಪ್ತ ದೇಶದಿಂದ ಅವರಿಗೆ ಬಿಡುಗಡೆಯನ್ನ ಕೊಟ್ಟದನ್ನ ಅವರು ನೆನಪಿನಾಗಿ ಅವರು ಈ ಒಂದು ಕಾರ್ಯವನ್ನ ಮಾಡಬೇಕಾಗಿತ್ತು. When Pharaoh refused to set them free, God judged Pharaoh and Egypt with the 10 plagues. ಹೌದು, ಫರೋಹನನ್ನ ಮತ್ತು ಅಲ್ಲದೆ ಐಗುಪ್ತರನ್ನ ಈ ಇಸ್ರಾಯೇಲರನ್ನ ಬಿಡುಗಡೆಗೊಳಿಸದೇ ಇದ್ದರ ಪರಿಣಾಮವಾಗಿ ದೇವರು ಅವರ ಮೇಲೆ 10 ವಿಧವಾದಂತ ಬಾಧೆಗಳನ್ನ ಉಂಟು ಮಾಡಿ ಅವರಿಗೆ ನ್ಯಾಯ ತೀರಿಸುವುದನ್ನ ನಾವು ನೋಡುತ್ತೇವೆ. The 10th plague was the death of the firstborn of all Egyptians. ಅದರಲ್ಲಿ ನಾವು ನೋಡುತ್ತೇವೆ ಒಂದು ಬಾಧೆ ಉಂಟಾಗಿತ್ತು. ಅದೇನಪ್ಪ ಅಂತಂದ್ರೆ ಐಗುಪ್ತ ದೇಶದ ಚೊಚ್ಚಲ ಮಕ್ಕಳು ಮತ್ತು ಅಲ್ಲದೆ ಪ್ರಾಣಿ ಪಕ್ಷಿಗಳಲ್ಲಿಯೂ ಸಹ ಚೊಚ್ಚಲದನ್ನ ದೇವರು ಸಂಹಾರ ಮಾಡಿತ್ತು. But all Israelites who had killed the Passover lamb and put the blood on the lintel and the doorpost, they were spared. ಆದ್ರೆ ನಾವು ನೋಡ್ತೇವೆ ಇಸ್ರಾಯೇಲರು ಯಾರೆಲ್ಲ ಈ ಒಂದು ಕುರಿಮರಿಯ ರಕ್ತವನ್ನ ತಮ್ಮ ಆ ಒಂದು ಹೊಸಲಿಗೆ ಅವರ ಬಾಗಿಲುಗಳಿಗೆ ಅವರನ್ನ ಹಚ್ಚಿದ್ರು, ಅಂತಹ ಕುಟುಂಬಗಳಿಗೆ ಸಂಹಾರ ದೂತನು ಹಾದು ಹೋಗುವಾಗ ಅವರ ಚೊಚ್ಚಲ ಮಕ್ಕಳನ್ನ ಸಂಹಾರ ಮಾಡಲಿಲ್ಲ. So that death of the firstborn in Egypt and the Passover declared to the world, Israel, his chosen people, are the firstborn among the world. ಆದ ಕಾರಣ ನಾವು ನೋಡ್ತೇವೆ ಇದರ ನಿಮಿತ್ತವಾಗಿ ಐಗುಪ್ತ ದೇಶದಲ್ಲಿದ್ದಂತ ಚೊಚ್ಚಲ ಮಕ್ಕಳು ಸತ್ತು ಹೋದರು, ಆದರೆ ಇಸ್ರಾಯೇಲರು ಯಾರಿಗೂ ಸಾಯಲಿಲ್ಲ. ಇದು ಏನು ಸೂಚಿಸ್ತದಂದ್ರೆ ಇಸ್ರಾಯೇಲರು ದೇವರಿಗೋಸ್ಕರವಾಗಿ ಆರಿಸಲ್ಪಟ್ಟಂತ ಚೊಚ್ಚಲು ಮಕ್ಕಳಾಗಿದ್ದಾರೆ ಎಂಬುದಾಗಿದೆ. So remembering that deliverance, Israel had to every year celebrate Passover. ಈ ಒಂದು ಬಿಡುಗಡೆಯನ್ನ ನೆನಪು ಮಾಡಿಕೊಳ್ಳುತ್ತಾ ದೇವರು ಇಸ್ರಾಯೇಲಿಗೆ ಆಜ್ಞಾಪಿಸಿದನು ಈ ಒಂದು ರೀತಿಯಾದಂತಹ ಹಬ್ಬವನ್ನ, ಪಸ್ಕ ಹಬ್ಬವನ್ನ ಪ್ರತಿ ವರ್ಷ ಅವರು ಈ ಒಂದು ನೆನಪಿಗೋಸ್ಕರವಾಗಿ ಮಾಡಬೇಕೆಂಬುದಾಗಿತ್ತು. The Passover began with the first day of the feast of unleavened bread that continued for 7 days. ಈ ಒಂದು ಪಸ್ಕ ಹಬ್ಬವು ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೇ ದಿನದಿಂದ ಪ್ರಾರಂಭವಾಗಿ 7 ದಿನಗಳವರೆಗೆ ಈ ಒಂದು ಹಬ್ಬವನ್ನು ಆಚರಿಸಲಾಗ್ತಾ ಇತ್ತು. And they should not eat food that is made with yeast. ಮಾತ್ರವಲ್ಲದೆ ಅವರು ಈ ಬುರುಗಿನಿಂದ ತಯಾರಿಸಿದ ಯಾವುದೇ ಆಹಾರವನ್ನ ತಿನ್ನಬಾರದಾಗಿತ್ತು. In addition to the daily, weekly, monthly offering, they have to offer during Passover the special offering. ಹೌದು, ಅವರ ದೈನಂದಿನ ಸಾಪ್ತಾಹಿಕ ಮತ್ತು ಮಾಸಿಕ ಯಜ್ಞಗಳಿಗೆ ಹೆಚ್ಚುವರಿಯಾಗಿ ಈ ಒಂದು ಹುಳಿಯಿಲ್ಲದ
ಮತ್ತು ರೊಟ್ಟಿಯ ಹಬ್ಬ ಮತ್ತು ಪಸ್ಕ ಹಬ್ಬವನ್ನ ಆಚರಿಸಬೇಕಾಗಿತ್ತು. During this time, all Israelites were required to come and gather in the solemn assembly. ಈ ಒಂದು ಸಂದರ್ಭದಲ್ಲಿಯೂ ಸಹ ಇಡೀ ಇಸ್ರಾಯೇಲ್ ಸಮುದಾಯದವರು ಅವರ ಪಾಳ್ಯದಲ್ಲಿ ಅವರು ಗಂಭೀರವಾದಂತಹ ಈ ಒಂದು ಸಭೆಗೆ ಅವರು ಸೇರಿ ಬರಬೇಕಾಗಿತ್ತು. Jesus Christ is our Passover lamb. ಯೇಸು ಕ್ರಿಸ್ತನು ನಮ್ಮ ಪಸ್ಕ ಹಬ್ಬದ ಕುರಿಯಾಗಿದ್ದಾನೆ. So only John the Baptist said, He is the Lamb of God that takes away the sin of the world. ಆದ ಕಾರಣ ನಾವು ನೋಡ್ತೇವೆ ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ, ಈಗೋ ಯಜ್ಞದ ಕುರಿಮರಿಯಾದ ಆತನು ಲೋಕದ ಪಾಪಗಳನ್ನು ತೆಗೆದು ಹಾಕುವುದಕ್ಕೋಸ್ಕರವಾಗಿ ಪ್ರತ್ಯಕ್ಷನಾಗಿದ್ದಾನೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. As children of Israel partook in the lamb, feasting on it, the Lord invites us to come to the Holy Communion. So symbolizing His body that was broken for us, the blood that was poured for us. ಹೀಗೆ ಇಸ್ರಾಯೇಲರು ಈ ಪಸ್ಕ ಹಬ್ಬದಲ್ಲಿ ಆಚರಣೆಯಲ್ಲಿ ಪಾಲ್ಗೊಳ್ಳುವುದರ ರೀತಿಯಲ್ಲಿ ಈ ದಿನಮಾನದಲ್ಲಿ ವಿಶ್ವಾಸಿಗಳಾದ ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಪಸ್ಕ ಹಬ್ಬದ ಕುರಿಯಾಗಿ ಆತನ ಮೇಜಿನ ಬಳಿಗೆ ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನ ಸೇವಿಸುವುದಕ್ಕೆ ನಮ್ಮನ್ನು ಆತನು ಕರೆಯುವಂತವನಾಗಿದ್ದಾನೆ. So then we have the Feast of Weeks, which is the Thanksgiving festival for the harvest of wheat. ನಂತರ ನಾವು ನೋಡುತ್ತೇವೆ ವಾರಗಳ ಹಬ್ಬ ಅಂದರೆ ಪಂಚಶತಮದ ಹಬ್ಬ, ಇದು ಮೊದಲನೆಯ ಫಲದ ಹಬ್ಬ ಎಂಬುದಾಗಿ ನಾವು ನೋಡುತ್ತೇವೆ. So during this festival, the priest waves 2 bread loaves and new grain and 2 lambs of fellowship offering to the Lord. ಈ ಒಂದು ಹಬ್ಬದ ಸಮಯದಲ್ಲಿ ಯಾಜಕನು ಹೊಸ ಧಾನ್ಯದ 2 ರೊಟ್ಟಿಗಳನ್ನ ಬೀಸುತ್ತಾನೆ, ಮಾತ್ರವಲ್ಲದೆ ಸಮಾಧಾನ ಯಜ್ಞದ 2 ಕುರಿಮರಿಗಳನ್ನ ಯಜ್ಞವಾಗಿ ಸಮರ್ಪಿಸುತ್ತಾನೆ. So then there is offerings at the Feast of Trumpet. ನಂತರ ನಾವು ನೋಡುತ್ತೇವೆ ಹಬ್ಬದಲ್ಲಿ ತುತ್ತೂರಿಗಾಗಿ ಯಜ್ಞಗಳು. It is a sacred assembly. ಇದು ಸಹ ಒಂದು ಪವಿತ್ರವಾದಂತ ಒಂದು ಸಭೆ ಕೂಡಿ ಬರುವಂತದ್ದು. And it became the New Year celebration. ಇದು ಹೊಸ ವರ್ಷದ ಆಚರಣೆಯಾಗಿ ಬದಲಾಯಿತು. So the blowing of trumpet was later replaced by shofar, that is ram's horn. ಇವರು ಈ ಒಂದು ಊದುವಿಕೆಯ ಬದಲಿಗೆ ಟಗರಿನ ಕೊಂಬನ ಶೋಫಾರ್ ಆಗಿ ಅದನ್ನ ಬದಲಾಯಿಸಿತು ಎಂಬುದಾಗಿ ನಾವು ನೋಡುತ್ತೇವೆ. So this day also, apart from the regular sacrifices, additional sacrifice was done for the. ಈ ರೀತಿಯಾಗಿ ನಾವು ನೋಡ್ತೇವೆ ಸಾಪ್ತಾಹಿಕ ಮತ್ತು ಮಾಸಿಕ ಬಲಿಗಳ ಜೊತೆಯಾಗಿ ಈ ಒಂದು ಹಬ್ಬದ ಬಲಿಯೂ ಸಹ ಹೆಚ್ಚುವರಿಯಾಗಿ ಅವರು ಮಾಡ್ತಾ ಇದ್ರು. So for New Year, Passover, and these festivals, there were always additional sacrifices. ಆದ ಕಾರಣ ಹೊಸ ವರ್ಷದ ಆಚರಣೆ ಮತ್ತು ಪಸ್ಕ ಹಬ್ಬದ ಆಚರಣೆ ಇವೆಲ್ಲವೂ ದೈನಂದಿನ ಮಾಸಿಕ ಸಾಪ್ತಾಹಿಕ ಬಲಿಗಳ ಜೊತೆಯಾಗಿ ಹೆಚ್ಚುವರಿ ಬಲಿಗಳಾಗಿ ಅಥವಾ ಹಬ್ಬಗಳಾಗಿ ಪರಿಗಣಿಸ್ತಾ ಇತ್ತು. Then there is a day of atonement. ನಂತರ ನಾವು ನೋಡ್ತೇವೆ ಪ್ರಾಯಶ್ಚಿತ್ತದ ದಿನ. It was on the 10th day of the 7th month. ಇದು 7ನೇ ತಿಂಗಳಿನ 10ನೇ ದಿನದಲ್ಲಿ ನಡೀತಾ ಇತ್ತು. So the high priest must sacrifice 1 bull, 2 rams and 2 goats. ಈ ಸಂದರ್ಭದಲ್ಲಿ ಮಹಾಯಾಜಕನು 1 ಎತ್ತು, 2 ಟಗರುಗಳು ಮತ್ತು 2 ಮೇಕೆಗಳನ್ನ ಬಲಿ ಕೊಡಬೇಕಾಗಿತ್ತು. It is not a time of celebration, but it is to afflict souls with humility, repentance and identification with the sacrifice of sin. ಇದು ಸಂಭ್ರಮಾಚರಣೆ ಅಥವಾ ಸಂತೋಷದ ಸಂದರ್ಭವಾಗಿರಲಿಲ್ಲ, ಬದಲಾಗಿ ಪ್ರಾಯಶ್ಚಿತ್ತದ ದಿನವು ವಿನಮ್ರತೆ, ಪಶ್ಚಾತ್ತಾಪ ಮತ್ತು ಪಾಪದ ತ್ಯಾಗದೊಂದಿಗೆ ತಮ್ಮನ್ನ ಗುರುತಿಸಿಕೊಳ್ಳುವಂತ ಒಂದು ಆಚರಣೆಯಾಗಿತ್ತು. Throughout history and even to the modern day, Jewish people observe fast on that day. ಇತಿಹಾಸದುದ್ದಕ್ಕೂ ಮತ್ತು ಆಧುನಿಕ ಯಹೂದ್ಯರು ಇವತ್ತಿನವರೆಗೂ ಇದನ್ನ ಒಂದು ಉಪವಾಸದ ದಿನವಾಗಿ ಅವರು ಪರಿಗಣಿಸುವುದನ್ನು ನಾವು ನೋಡ್ತೇವೆ. Then there were offerings at the Feast of Tabernacles. ನಂತರ ನಾವು ನೋಡುತ್ತೇವೆ ಗುಡಾರಗಳ ಹಬ್ಬಗಳಲ್ಲಿ ಮತ್ತೆ ಕೆಲವು ಯಜ್ಞಗಳನ್ನ ನಾವು ನೋಡುತ್ತೇವೆ. So there were 13 young bulls and 2 rams and 14 lambs were required for the first day. ಮೊದಲನೇ ದಿನಕ್ಕೋಸ್ಕರವಾಗಿ 13 ಎತ್ತುಗಳು, 2 ಟಗರುಗಳು ಮತ್ತು 14 ಕುರಿಮರಿಗಳು ಯಜ್ಞಕ್ಕೆ ಬೇಕಾಗಿ ಬಂತು.
So during Lord Jesus Christ's ministry time, there was a ritual. ಕರ್ತನಾದ ಯೇಸು ಕ್ರಿಸ್ತನ ಸೇವೆಯ ಸಂದರ್ಭದಲ್ಲಿಯೂ ಸಹ ಇದೊಂದು ಸಂಪ್ರದಾಯವಾಗಿ ಆಚರಿಸ್ತಾ ಇದ್ರು. So at that day only the Lord called out, those who are hungry and thirsty, come and eat bread from me. ಆ ದಿನದಲ್ಲಿಯೇ ಯೇಸು ಸ್ವಾಮಿ ಈ ಒಂದು ಸಂಭ್ರಮದ ಆಚರಣೆಯ ದಿನದಂದು ಸಾರ್ವಜನಿಕವಾಗಿ ಯಹೂದ್ಯರಿಗೆ ಒಂದು ಕರೆಯನ್ನು ಕೊಡುತ್ತಾನೆ, ನಿಮ್ಮಲ್ಲಿ ಯಾರೆಲ್ಲ ಹಸಿದಿದ್ದೀರೋ ನೀವು ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. So during the Jesus time, they used to bring fresh springs of water from the pool of Siloam in a golden pitcher in a procession and pour it as a drink offering upon the sacrificial altar. ಕರ್ತನಾದ ಯೇಸು ಕ್ರಿಸ್ತನ ಕಾಲ ಸಮಯದಲ್ಲಿಯೂ ಸಹ ಈ ಒಂದು ಶಿಲೋವಾಮ್ ಕೊಳದಿಂದ ನೀರಿನ ತಾಜಾ ಬುಗ್ಗೆಗಳನ್ನ ಚಿನ್ನದ ಮಡಿಕೆಯಲ್ಲಿ ಮೆರವಣಿಗೆಯಾಗಿ ತಂದು ಅದನ್ನ ಯಜ್ಞದ ಬಲಿಪೀಠದ ಮೇಲೆ ಪಾನೀಯವಾಗಿ ಸುರಿಯುವಂತ ಒಂದು ಆಚರಣೆ ಇತ್ತು. So when that happens, there is a large gathering of people. ಈ ಒಂದು ಆಚರಣೆ ನಡೆಯುವಾಗ ಬಹಳ ದೊಡ್ಡ ಒಂದು ಗುಂಪು ಸೇರ್ತಾ ಇತ್ತು. So they were looking for that water. That time only Lord Jesus Christ called out, those who are hungry, thirsty, come to me. ಅವರು ಈ ಒಂದು ಬಹಳ ದೊಡ್ಡ ಗುಂಪಿನ ಜನರು ಈ ಒಂದು ನೀರಿಗೋಸ್ಕರವಾಗಿ ಅವರು ಬರ್ತಾ ಇದ್ದಾಗ ಯೇಸು ಸ್ವಾಮಿ ಇಲ್ಲಿ ಸಾರ್ವಜನಿಕವಾದಂತ ಒಂದು ಕರೆಯನ್ನ ಕೊಡುವುದನ್ನು ನಾವು ನೋಡುತ್ತೇವೆ. ನೀವು ಯಾರೆಲ್ಲ ಬಾಯಾರಿದವರಾಗಿದ್ದೀರಿ ನನ್ನ ಬಳಿಗೆ ಬನ್ನಿರಿ, ನಾನು ಜೀವದ ಬುಗ್ಗೆಯನ್ನು ಕೊಡುತ್ತೇನೆ ಎಂಬುದಾಗಿ ಕರೆಯುವುದನ್ನು ನಾವು ನೋಡುತ್ತೇವೆ. He stated to them, I am the one whom you are thinking, or I am the fulfillment of what you are desiring or aspiring. ಆಗ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡುತ್ತೇವೆ, ನೀವು ಹುಡುಕುತ್ತಾ ಇರುವಂತದ್ದು ಅಥವಾ ನೀವು ಬಯಸುತ್ತಾ ಇರುವಂತದ್ದು ಆ ಜೀವದ ಬುಕ್ಕೆ ನಾನೇ ಆಗಿದ್ದೇನೆ, ನಿಮ್ಮ ದಾಹವನ್ನು ತಣಿಸುವಂತ ಆ ಒಂದು ನೀರು ನಾನಾಗಿದ್ದಾನೆ ಎಂಬುದನ್ನ ಯೇಸು ಸ್ವಾಮಿಯಲ್ಲಿ ಹೇಳೋದು ನಾವು ನೋಡ್ತೇವೆ. So Moses repeated all those spiritual sacrifices required as they were about to enter the promised land. ಹೀಗೆ ಇಸ್ರಾಯೇಲರು ವಾಗ್ದತ್ತ ದೇಶವನ್ನ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ ಮೋಶೆಯು ಅವರಿಗೆ ಎಲ್ಲವನ್ನ ಪುನರಾವರ್ತಿಸಿ ಅವರು ಮಾಡಬೇಕಾದಂತ ಎಲ್ಲ ಸಂಗತಿಗಳನ್ನ ನೆರವೇರಿಸುವುದನ್ನು ನಾವು ನೋಡ್ತೇವೆ. So each year Israel, to obey the sacrificial requirements, needed 1086 lambs, 113 bulls, 32 rams, more than a ton of flour and 1000 bottles of oil wine on behalf of the nation. ಆದ ಕಾರಣ ಪ್ರತಿ ವರ್ಷ ಇಸ್ರಾಯೇಲರು ಯಜ್ಞದ ಅವಶ್ಯಕತೆಗಳನ್ನ ಪಾಲಿಸುವುದಕ್ಕೋಸ್ಕರವಾಗಿ 1086 ಕುರಿಮರಿಗಳು, 113 ಎತ್ತುಗಳು, 32 ಟಗರುಗಳು, 1 ಟನ್ಗಿಂತ ಹೆಚ್ಚು ಹಿಟ್ಟು ಮತ್ತು ಸುಮಾರು 1000 ಬಾಟ್ಲಿಗಳ ಎಣ್ಣೆ ಮತ್ತು ದ್ರಾಕ್ಷಾರಸವನ್ನ ಇಡೀ ಇಸ್ರಾಯೇಲ್ ರಾಷ್ಟ್ರದ ಪರವಾಗಿ ಅವರು ಬಲಿಯಾಗಿ ಸಮರ್ಪಿಸಬೇಕಾಗಿತ್ತು. This shows how God had blessed that nation. ಇದು ನಮಗೆ ಏನು ಸೂಚಿಸುತ್ತದೆ ಅಂದ್ರೆ ದೇವರು ಎಷ್ಟರ ಮಟ್ಟಿಗೆ ಇಸ್ರಾಯೇಲ್ ದೇಶವನ್ನ ಆಶೀರ್ವದಿಸಿದನು ಎಂಬುದಂತ ಸೂಚಿಸುತ್ತದೆ. The time of Lord Jesus Christ, there is a record of 255,600 Passover lambs being sacrificed by individuals and households. ಕರ್ತನಾದ ಯೇಸು ಕ್ರಿಸ್ತನ ಸಮಯದಲ್ಲಿ 2,55,600 ಪಸ್ಕ ಹಬ್ಬದ ಕುರಿಮರಿಗಳನ್ನ ವ್ಯಕ್ತಿಗಳು ಮಾತ್ರವಲ್ಲದೆ ಕುಟುಂಬಗಳು ಬಲಿಯಾಗಿ ಸಮರ್ಪಿಸಿದರ ದಾಖಲೆಗಳು ಇವೆ. But the bloods of animal cannot cleanse us from all sins or give a clear conscience. ಆದರೆ ಪ್ರಾಣಿಗಳ ರಕ್ತದಿಂದ ನಮಗೆ ಪಾಪದಿಂದ ವಿಮುಕ್ತರಾಗುವುದಕ್ಕೆ ಸಾಧ್ಯವಿಲ್ಲ ಅಥವಾ ನಮ್ಮ ತಪ್ಪು ಮನಸಾಕ್ಷಿಯನ್ನ ಶುದ್ಧೀಕರಿಸುವುದಕ್ಕೆ ಸಾಧ್ಯವಿಲ್ಲ. Only blood of Christ cleanses us from all sin. ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಮಾತ್ರವೇ ಎಲ್ಲ ಪಾಪಗಳಿಂದ ನಮಗೆ ಪರಿಹಾರವು ಸಿಗುವಂತದಾಗಿದೆ. So Moses gave instruction to leaders so that they could teach other people. ಹೀಗೆ ನಾವು ನೋಡ್ತೇವೆ, ಮೋಶೆಯು ಇಸ್ರಾಯೇಲ್ ನಾಯಕರಿಗೆ ಸೂಚನೆಯನ್ನು ಕೊಟ್ಟನು. ಇದರಿಂದ ಅವರು ಇಸ್ರಾಯೇಲರಿಗೆ ಬೋಧಿಸಲು ಸಾಧ್ಯವಾಗ್ತಾ ಇತ್ತು. The 70 elders have to go and teach to others. ಇಸ್ರಾಯೇಲ್ರ 70 ನಾಯಕರುಗಳು, ಹಿರಿಯರು, ಅವರು ಇಸ್ರಾಯೇಲರಿಗೆ ಬೋಧಿಸಬೇಕಾಗಿತ್ತು. And also Moses also taught that vows cannot be changed. ಮಾತ್ರವಲ್ಲದೆ
ಮೋಶೆಯು ಅವರಿಗೆ ಬೋಧಿಸಿದನು ಏನಂದ್ರೆ ಅವ್ರು ಮಾಡುವಂತ ಯಾವ ಪ್ರತಿಜ್ಞೆಗಳು ಅದು ಬದಲಾಯಿಸುವಂತಿರಲಿಲ್ಲ. So there are many mandatory things to be done. ಕೆಲವು ಕಡ್ಡಾಯವಾಗಿ ಅವ್ರು ಮಾಡಲೇಬೇಕಾದಂತ ಸಂಗತಿಗಳಿದ್ದವು. So only in Ecclesiastes we see, don't open your mouth unnecessarily in the presence of God in the temple. ಆದ ಕಾರಣ ನಾವು ನೋಡ್ತೇವೆ, ನಾವು ಗೊತ್ತಿಲ್ಲದೆ, ನಮಗೆ ಯಾವುದೇ ವಿಚಾರ ಸರಿಯಾಗಿ ತಿಳುವಳಿಕೆ ಇಲ್ಲದೆ ನಾವು ನಮ್ಮ ಬಾಯಿಂದ ಯಾವುದೇ ಮಾತುಗಳನ್ನ ಆಡಬಾರದು ಎಂಬುದಾಗಿ ಪ್ರಸಂಗಿ ಪುಸ್ತಕದಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. Don't make covenant, don't make promises, don't make vows without understanding the significance and the cost you have to pay. ಆದ ಕಾರಣ ನಾವು ಯಾವುದೇ ಪ್ರತಿಜ್ಞೆಗಳನ್ನಾಗ್ಲಿ ಅಥವಾ ಒಡಂಬಡಿಕೆಯನ್ನಾಗ್ಲಿ ಅಥವಾ ಒಪ್ಪಂದಗಳನ್ನಾಗ್ಲಿ ಅಥವಾ ಬಾಧ್ಯತೆಯಾಗಿ ನಾವು ಮಾಡುತ್ತೇವೆ ಎಂಬಂತ ನಿರ್ಧಾರವನ್ನಾಗ್ಲಿ ಯಾವುದಕ್ಕೂ ನಾವು ತಿಳುವಳಿಕೆ ಇಲ್ಲದೆ ಅರಿಯದೆ ನಾವು ಮಾಡಬಾರದು. We have to give vows according to our ability. ಆದ ಕಾರಣ ನಾವು ಏನೇ ಪ್ರತಿಜ್ಞೆ ಮಾಡಿದ್ರು ನಮ್ಮ ಶಕ್ತಿಗನುಸಾರವಾಗಿ ನಾವು ಮಾಡಬೇಕು. So here if a young woman in her father's house makes a covenant or a promise, it can be nullified by the father. ಹೀಗೆ ನಾವು ನೋಡ್ತೇವೆ, ಒಂದು ವೇಳೆ ಒಬ್ಬ ಯುವತಿಯು ಅವಳು ಒಂದು ಪ್ರತಿಜ್ಞೆಯನ್ನ ಮಾಡಿದ್ದೇ ಆದರೆ ಅವಳ ತಂದೆ ಆ ಪ್ರತಿಜ್ಞೆಯನ್ನ ನಿರಾಕರಿಸಬಹುದಾಗಿತ್ತು. If she is married, husband can disapprove it. ಒಂದು ವೇಳೆ ಆ ಮಹಿಳೆ ಅವಳು ವಿವಾಹಿತಳಾಗಿದ್ದರೆ ಆಕೆಯ ಗಂಡನು ಅವಳು ಮಾಡಿದಂತ ಪ್ರತಿಜ್ಞೆಯನ್ನ ನಿರಾಕರಿಸಬಹುದಾಗಿತ್ತು. Father or husband say yes or no and commit to fulfill it word and deed. ಹೀಗೆ ತಂದೆ ಅಥವಾ ಗಂಡನಿಗೆ ಆ ಒಂದು ಅಧಿಕಾರವಿತ್ತು, ಆ ಸ್ತ್ರೀಯ ಮಾಡಿದಂತ ಪ್ರತಿಜ್ಞೆಯನ್ನ ಹೌದು ಅಥವಾ ಅಲ್ಲ ಎಂಬುದಾಗಿ ಅದನ್ನ ಅಲ್ಲಗಳೆಯುವುದಕ್ಕೆ ಅಥವಾ ಸ್ವೀಕಾರ ಮಾಡುವಂತ ಒಂದು ಅಧಿಕಾರವಿತ್ತು. Hannah promised to give the firstborn son to the Lord. She gave. ಹಣ್ಣಳು ತನ್ನ ಚೊಚ್ಚಲ ಮಗನನ್ನ ದೇವರಿಗೋಸ್ಕರವಾಗಿ ಆಲಯಕ್ಕೋಸ್ಕರವಾಗಿ ಸಮರ್ಪಿಸುತ್ತೇನೆ ಎಂಬುದಾಗಿ ಅವಳು ಪ್ರತಿಜ್ಞೆ ಮಾಡಿ ಅದನ್ನ ನೆರವೇರಿಸಿತು. So there are many people in the history of the church also dedicated their children for missions. ಇದೇ ರೀತಿಯಾಗಿ ಸಭೆಯ ಇತಿಹಾಸದಲ್ಲಿ ಅನೇಕ ಕುಟುಂಬಗಳು ಈ ರೀತಿಯಾಗಿ ತಮ್ಮ ಮಕ್ಕಳನ್ನ ಸೇವೆಗೋಸ್ಕರವಾಗಿ ಪ್ರತಿಷ್ಠೆ ಮಾಡಿದಂತ ಉದಾಹರಣೆಗಳನ್ನು ನಾವು ಕಾಣುತ್ತೇವೆ. So some of the families dedicated the firstborn to be the servant of God. ಕೆಲವೊಂದು ಕುಟುಂಬಗಳು ತಮ್ಮ ಚೊಚ್ಚಲ ಮಕ್ಕಳನ್ನ ಸೇವೆಗೋಸ್ಕರವಾಗಿ ಪ್ರತಿಷ್ಠೆ ಮಾಡಿ ಅವರನ್ನ ಸೇವೆಯಲ್ಲಿ ಮುಂದುವರಿಸುವುದನ್ನು ನಾವು ನೋಡುತ್ತೇವೆ. So when they do that, then they have to guide their children to accept that and do what they have dedicated to do. ಹೀಗೆ ಅವರು ಮಾಡಿದಾಗ ಅವರ ಮಕ್ಕಳಿಗೂ ಸಹ ಇದೇ ರೀತಿಯಾಗಿ ಅದನ್ನ ಪಾಲಿಸುವುದಕ್ಕೆ, ತಮ್ಮ ಮಕ್ಕಳನ್ನು ಸಹ ಪ್ರತಿಷ್ಠೆ ಪಡಿಸುವುದಕ್ಕೆ ಕಲಿಸಿಕೊಡುವಂತವರಾಗಿದ್ದಾರೆ. So in this lesson we see God is holy, we are called to be worshippers. ಆದ ಕಾರಣ ಈ ಅಧ್ಯಯನದಲ್ಲಿ ನಾವು ತಿಳ್ಕೊಳ್ಳುವಂತ ಸಂಗತಿ, ದೇವರು ಪರಿಶುದ್ಧನಾಗಿದ್ದಾನೆ, ಅದರಿಂದ ನಾವು ಸಹ ಪರಿಶುದ್ಧನಾಗಿ ಆತನನ್ನ ಆರಾಧಿಸಬೇಕು. So the sacrifices were part of the spiritual worship in Old Testament. ಹೀಗೆ ನಾವು ನೋಡ್ತೇವೆ, ಈ ಬಲಿದಾನಗಳು ಈ ಆರಾಧನೆಯ ಒಂದು ಭಾಗವಾಗಿ, ಅಂಗವಾಗಿ ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಆಚರಿಸುವುದಕ್ಕೆ ಕೊಡಲ್ಪಟ್ಟಿತ್ತು. There were different kinds of sacrifices, but all of them point to Lord Jesus Christ. ಅನೇಕ ಬಗೆಯ ಬಲಿದಾನಗಳಿದ್ದವು, ಆದರೆ ಇವೆಲ್ಲವೂ ಸಹ ಕರ್ತನಾದ ಯೇಸು ಕ್ರಿಸ್ತನಿಗೆ ಬೆರಳು ತೋರಿಸುವಂತದ್ದಾಗಿತ್ತು. The Day of Atonement is considered as sacred in the Old Testament, but the Jewish people, we consider Good Friday, the day when Christ died on the cross, as sacred. ಪ್ರಾಯಶ್ಚಿತ್ತ ದಿನವನ್ನ ಹಳೆ ಒಡಂಬಡಿಕೆಯವರು ಅದನ್ನ ಪರಿಶುದ್ಧ ದಿನವಾಗಿ ಅವರು ಆಚರಣೆ ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇವತ್ತಿನ ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಬಲಿಯಾಗಿ ಆತನು ಸತ್ತಂತ ಆ ಶುಭ ಶುಕ್ರವಾರವನ್ನ ನಾವು ಪ್ರಾಯಶ್ಚಿತ್ತ ದಿನವಾಗಿ ಇವತ್ತು ನಾವು ಅದನ್ನು ಆಚರಿಸುವಂತವರಾಗಿದ್ದೇವೆ. We commit something to the Lord, we should fulfill it, otherwise we will be fools in His sight. ನಾವು ದೇವರಿಗೆ ಮಾಡುವಂತ ಪ್ರತಿಜ್ಞೆಗಳನ್ನ ನಾವು ನಮ್ಮ ಶಕ್ತಿಗನುಸಾರವಾಗಿ ನಾವು ನೆರವೇರಿಸಬೇಕು. ಇಲ್ಲವಾದರೆ
ನಾವು ಮೂರ್ಖರೆಂದೆಣಿಸಿಕೊಳ್ಳುತ್ತೇವೆ. So let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Oh, gracious loving Father, help us to be true worshippers in splendor of holiness. ಕರುಣೆಯುಳ್ಳ ದೇವರೇ, ನಾವು ನಿಜವಾದಂತ ಸತ್ಯ ಆರಾಧಕರಾಗಿ ಬದಲಾಗುವುದಕ್ಕೆ ನಮಗೆ ಸಹಾಯ ಮಾಡು. Lord, we are grateful for sending your Son, Jesus Christ, into this world to be the sacrifice for our sins. ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಬಲಿಯಾಗಿ ಅರ್ಪಿಸುವುದಕ್ಕೆ ನೀನು ಕಳುಹಿಸಿಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. Help us to be always grateful for this great gift. ಹೌದು, ಈ ಒಂದು ಶ್ರೇಷ್ಠವಾದಂತ ಉಡುಗೊರೆಗೆ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರುವಂತೆ ನಮಗೆ ಕಲಿಸಿಕೊಡು. Lord, we commit ourselves as our living sacrifices so that we fulfill your will and offer reasonable worship. ಹೌದು ಕರ್ತನೆ, ನಾವು ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನಗೆ ಸಮರ್ಪಿಸಿಕೊಡುವಂತೆ ನಮಗೆ ನೀನು ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಆಮೆನ್.